ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆನ್ಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ 13 ಮೇ 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಗಳ ಸಮ್ಮರಿಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ನಮ್ಮ ಸಂಸ್ಥೆ ಲಾ ಎಕ್ಸಲೆನ್ಸ್ IAS ಆನ್ಲೈನ್ PCM ಕ್ಲಾಸ್ ಅಂತ ಹೇಳಿದ್ರೆ ಫಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸ್ 2021ನೇ ಬ್ಯಾಚ್ಗೆ ಪ್ರಾರಂಭ ಮಾಡೋದಕ್ಕೋಸ್ಕರ ರಿಜಿಸ್ಟ್ರೇಷನನ್ನು ಸ್ಟಾರ್ಟ್ ಮಾಡಿದೆ. ಈ ಒಂದು ಆನ್ಲೈನ್ ಫಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸ್ನ ಉಪಯೋಗ ಏನು ಅಂತ ಹೇಳಿದ್ರೆ, ಈ ಕೋವಿಡ್-19 ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ಗಳ ಪ್ರಾಮುಖ್ಯತೆ ಅತಿ ಹೆಚ್ಚಾಗಿದೆ. ಆದ ಕಾರಣದಿಂದಾಗಿ ಆನ್ಲೈನ್ ಲೈವ್ ಫಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್ಗಳನ್ನ ಝೂಮ್ ಆ್ಯಪ್ನಲ್ಲಿ ಝೂಮ್ ಕ್ಲಾಸಸ್ನ ಮುಖಾಂತರವಾಗಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ಗಳು ನಮ್ಮ ಲಾ ಎಕ್ಸಲೆನ್ಸ್ ಸಂಸ್ಥೆಯಿಂದ ಟೀಚ್ ಮಾಡ್ತಾರೆ. ಮತ್ತು ಈ ಮುಖಾಂತರವಾಗಿ 2021ನೇ ಸಾಲಿನ ವರ್ಷಕ್ಕೆ ಯಾರ್ಯಾರು UPSC ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀರಾ ಅವರುಗಳು ಈ ಒಂದು PCM ಕ್ಲಾಸ್ ಆನ್ಲೈನ್ PCM ಕ್ಲಾಸನ್ನು ಜಾಯ್ನ್ ಆಗ್ಬೋದು. ನಂತರದಲ್ಲಿ ಈ ಲಾಕ್ಡೌನ್ ಲಿಫ್ಟ್ ಆದ ನಂತರ ರಿಜಿಸ್ಟರ್ ಆಗಿರುವಂಥ ಸ್ಟೂಡೆಂಟ್ಸ್ಗಳು ನಮ್ಮ ಸಂಸ್ಥೆಯಲ್ಲಿರುವಂಥ ನಮ್ಮ ಕ್ಯಾಂಪಸ್ನಲ್ಲಿ ಇರುವಂಥ ಆಫ್ಲೈನ್ ಕ್ಲಾಸಸ್ಗಳನ್ನು ಜಾಯ್ನ್ ಆಗ್ಬೋದು. ನಿಮಗೆ ಈ ಒಂದು ಕೋರ್ಸ್ನ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಯಾಂಗ್ಳೂರು ವಿಜಯನಗರ ಶಾಖೆ ಮತ್ತು ಹೈದರಾಬಾದ್ನಲ್ಲಿ ಇರುವಂಥ ಅಶೋಕ್ ನಗರ ಮತ್ತು ಮಾದಾಪುರ ಶಾಖೆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನೀಡಲಾಗಿದೆ. ನಿಮಗೆ ಅತಿ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕರೆಯನ್ನು ಮಾಡಬಹುದು. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಹೋಗಿದಂದರೆ ಈ ಒಂದು ಆರ್ಟಿಕಲ್ GA ಟ್ಯಾಗ್ನ ಬಗ್ಗೆ ಬಂದಿದ್ದಂತಾಗಿದೆ. ಈ ಒಂದು ಆರ್ಟಿಕಲ್ ಬ್ಯಾಂಗ್ಳೂರು ಎಡಿಷನ್ನಲ್ಲಿ 13ನೇ ಪೇಜ್ನಲ್ಲಿ ಮತ್ತು ಡೆಲ್ಲಿ ಎಡಿಷನ್ನಲ್ಲಿ 16ನೇ ಪೇಜ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ನೀವು GS3 ಕೆಳಗಡೆ ಎಫೆಕ್ಟ್ ಆಫ್ ಲಿಬರಲೈಸೇಷನ್ ಆನ್ ದ ಎಕಾನಮಿ, ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ದರ್ ಎಫೆಕ್ಟ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಹೆಡ್ಡಿಂಗ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಮತ್ತು ಫಿಲ್ಮ್ಸ್ನ ವಿಷಯವಾಗಿ GA ಟ್ಯಾಗ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಇದನ್ನು ಯಾರು ನೀಡ್ತಾರೆ ಮತ್ತು ಯಾವ ಆ್ಯಕ್ಟ್ನ ಕೆಳಗಡೆ ಇದನ್ನು ಮೆನ್ಷನ್ ಮಾಡಲಾಗಿದೆ, ಈ ಒಂದು GA ರಿಜಿಸ್ಟ್ರೇಷನನ್ನು ಮತ್ತು ಇಂಡಿಯಾದಲ್ಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ ಮತ್ತು WTO ರೂಲ್ಸ್ಗಳು ಇದ್ರ ಬಗ್ಗೆ ಏನು ಹೇಳ್ತವೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಇದರ ಜೊತೆಗೆ GA ಟ್ಯಾಗ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇವುಗಳ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಮೊದಲನೇದಾಗಿ GA ಟ್ಯಾಗ್ನ ಡೆಫಿನೇಷನ್ ಮತ್ತು ಅದರ ಬೇಸಿಕ್ಸನ್ನು ತಿಳ್ಕೊಳ್ಳೋಣ. ನಂತರದಲ್ಲಿ ಇವತ್ತು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ 2 ಇಂಪಾರ್ಟೆಂಟ್ ಗೂಡ್ಸ್ ಮೆಟೀರಿಯಲ್ಗಳಿಗೆ ಯಾವ ಮೆಟೀರಿಯಲ್ಗಳಿಗೆ ಯಾವ ಸ್ಟೇಟಿಂದ ಬಂದಿರುವಂಥ ಮೆಟೀರಿಯಲ್ಗಳಿಗೆ GA ಟ್ಯಾಗನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ನಮಗೆ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಬೇಸಿಕ್ಸನ್ನು ಕವರ್ ಮಾಡೋದಾದರೆ ಇದಕ್ಕೆ ಮೊದಲನೇದಾಗಿ ಡೆಫಿನೇಷನ್ನ ಬರೀಬೇಕಾಗುತ್ತೆ. ಇದರ ಡೆಫಿನೇಷನ್ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಹೆಸರೇ ಹೇಳುವಂತೆ ಇದರಲ್ಲಿ ಜಿಯೋಗ್ರಫಿ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟ್ಯಾಗನ್ನು ಯಾವ ಗೂಡ್ಸ್ಗಳಿಗೆ ನೀಡಲಾಗುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ಸರಕು ಜಿಯೋಗ್ರಫಿಕಲ್ ಟೆರಿಟರಿಯನ್ನು ಹೊಂದಿರುತ್ತೆ ಅಂದರೆ ಡೆಫಿನೆಟ್ ಆಗಿರುವಂಥ ಒಂದು ಟೆರಿಟರಿಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶಕ್ಕೆ ಅದು ಸೂಚನೆ ಆಗಿರಬೇಕು. ಆ ಥರದ ಸರಕುಗಳಿಗೆ GA ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಸಿಂಪಲ್ ಆಗಿ GA ಟ್ಯಾಗ್ನ ಡೆಫಿನೇಷನ್ ಬರೆಯೋದಾದ್ರೆ ಇದೊಂದು ಇಂಡಿಕೇಶನ್ ಆಗಿದೆ. GA ಟ್ಯಾಗ್ ಇಸ್ ಎನ್ ಇಂಡಿಕೇಶನ್ ವಿಚ್ ಇಸ್ ಡೆಫಿನೆಟ್ ಟು ಅ ಜಿಯೋಗ್ರಫಿಕಲ್ ಟೆರಿಟರಿ ಅಂತ ಹೇಳಿ ಬರೀಬಹುದು. ನಂತರದಲ್ಲಿ ಈ ಒಂದು GA ಟ್ಯಾಗ್ ಅನ್ನ ಯಾವ ಪ್ರಾಡಕ್ಟ್ಸ್ಗಳಿಗೆ ನೀಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ನೀಡಲಾಗುತ್ತೆ. ಇದರ ಜೊತೆಗೆ ನ್ಯಾಚುರಲ್ ಮತ್ತು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ಗಳಿಗೆ GA ಟ್ಯಾಗ್ ಅನ್ನ ನೀಡಲಾಗುತ್ತೆ. ಈ GA ಟ್ಯಾಗ್ ಯಾವಾಗ ನೀಡ್ತಾರೆ ಅಂತ ಹೇಳಿದ್ರೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಸ್, ಈ ಎಲ್ಲ ಪ್ರಾಡಕ್ಟ್ಗಳು ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಿಂದ ಬಂದಿದ್ದಂಥ ಸಂದರ್ಭದಲ್ಲಿ GA ಟ್ಯಾಗ್ ಅನ್ನು ನೀಡಲಾಗುತ್ತೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಒಂದು ಗೂಡ್ಸ್ ಆ ಒಂದು ಪ್ರದೇಶದಲ್ಲಿ ಪ್ರೊಡ್ಯೂಸ್ ಆಗಿದೆ ಅಥವಾ ಪ್ರಿಪೇರ್ ಆಗಿದ್ರೆ ಅಥವಾ ಅಲ್ಲಿ ಸಂಸ್ಕರಣೆಗೆ ಒಳಗಾಗಿದ್ರೆ ಅಂದರೆ ಪ್ರೋಸೆಸ್ ಆಗಿದ್ರೆ ಆ ಸಂದರ್ಭದಲ್ಲಿ GA ಟ್ಯಾಗ್ನ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಆ ಒಂದು ಪ್ರಾಡಕ್ಟ್ಗೆ ಸ್ಪೆಷಲ್ ಕ್ವಾಲಿಟಿ ಅಥವಾ ರೆಪ್ಯುಟೇಷನ್ ಇರಬೇಕು. ಆಗ ಮಾತ್ರ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ 1999 ಈ ಒಂದು ಆ್ಯಕ್ಟ್ನ ಕೆಳಗಡೆ ರಿಜಿಸ್ಟ್ರೇಷನ್ನ ಮಾಡಲಾಗುತ್ತೆ ಭಾರತದ ಪ್ರಾಡಕ್ಟ್ಸ್ಗಳಿಗೆ. ಈ ಒಂದು ಆ್ಯಕ್ಟ್ನ ನೀವು ನೆನ್ಪಿಟ್ಕೊಂಡಿರಬೇಕು, ದ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999. ಈ ಒಂದು ಆ್ಯಕ್ಟ್ನ ನೀವು ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೆನ್ಪಿಟ್ಕೊಂಡಿರಬೇಕು. ಈ ಒಂದು ಆ್ಯಕ್ಟನ್ನು ಅಡ್ಮಿನಿಸ್ಟರ್ ಮಾಡೋದು ಯಾರು ಅಂತ ಹೇಳಿದ್ರೆ ಕಂಟ್ರೋಲ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ ಅಂತ ಹೇಳಿ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಈ ಒಂದು ಆ್ಯಕ್ಟನ್ನು ಯಾರು ಅಡ್ಮಿನಿಸ್ಟರ್ ಮಾಡ್ತಾರೆ ಅವರೇ ರಿಜಿಸ್ಟರ್ ಕೂಡ ಆಗಿರ್ತಾರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ಗಳಿಗೆ. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಯಾರು ಅಡ್ಮಿನಿಸ್ಟರ್ ಮಾಡ್ತಾರೆ, ಕಂಟ್ರೋಲ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ಸ್ ಮತ್ತು ಟ್ರೇಡ್ ಮಾರ್ಕ್ಸ್, ಇವರೇ ಜಿಯೋಗ್ರಫಿಕಲ್ ಇಂಡಿಕೇಶನ್ನ ರಿಜಿಸ್ಟರ್ ಕೂಡ ಆಗಿರ್ತಾರೆ. ಅದಾದ ನಂತರ ಈ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಲೊಕೇಟ್ ಆಗಿರುವಂಥದ್ದು ಚೆನ್ನೈನಲ್ಲಿ. ಈಗ ಇಷ್ಟೆಲ್ಲ ಫ್ಯಾಕ್ಟ್ಸ್ಗಳ ಜೊತೆಗೆ ಇಂಡಿಯಾದಲ್ಲಿ GA ಟ್ಯಾಗನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಲಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ತಿಳ್ಕೊಂಡಿರಬೇಕಾದಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಮೆಂಬರ್ ಇಂಡಿಯಾ ಆಗಿದೆ. ಇಂಡಿಯಾ ಇಸ್ ಎ ಮೆಂಬರ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದರ ಕೆಳಗಡೆ WTOನ ಕೆಳಗಡೆ 1999ರಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಎನಾಕ್ಟ್ ಮಾಡ್ತಾರೆ.
ಆದರೆ ಇದು ಫೋರ್ಸ್ಗೆ ಬರುವಂಥದ್ದು 2003ರಲ್ಲಿ. ಈ ಒಂದು ಆ್ಯಕ್ಟ್ ಯಾವ ಆರ್ಗನೈಸೇಷನ್ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈ ಒಂದು ಆ್ಯಕ್ಟ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಮೀನ್ಸ್ ಎಕ್ಸಾಮಿನೇಷನ್ನಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಮತ್ತು ಭಾರತದಲ್ಲಿ ಯಾವ ರೀತಿ ನಾವು ಪ್ರಾಡಕ್ಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ನ ಕೊಟ್ಟು ಮತ್ತು ಅದರ ಬೆಳವಣಿಗೆಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಈ ಒಂದು ಇಂಡಿಕೇಶನ್ ಅನ್ನೋದ್ರ ಬಗ್ಗೆ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಆ್ಯಕ್ಟ್ನ ನೀವು ಮೆನ್ಷನ್ ಮಾಡ್ಬೋದು. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999 ಅಂತ ಹೇಳಿ. ನಂತರದಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಅಥವಾ ಗೂಡ್ಸನ್ನು ಈ ಒಂದು ಆ್ಯಕ್ಟ್ನ ಕೆಳಗಡೆ ಮೆನ್ಷನ್ ಮಾಡೋದ್ರಿಂದ ಅಥವಾ ರಿಜಿಸ್ಟರ್ ಮಾಡೋದ್ರಿಂದ ಉಪಯೋಗ ಏನು ಅಂತ ಹೇಳಿದ್ರೆ, ಯಾವುದೇ ಮೂರನೇ ವ್ಯಕ್ತಿ ಅಥವಾ ಥರ್ಡ್ ಪಾರ್ಟಿ ಅಂತ ಏನು ಹೇಳ್ತೀವಿ ಅವರುಗಳು ಈ ಒಂದು ಇಂಡಿಕೇಶನ್ ಉಪಯೋಗಿಸ್ಕೊಂಡು ಮಾರ್ಕೆಟ್ನಲ್ಲಿ ಈ ಒಂದು ಹೆಸರನ್ನು ಡೆಸಿಗ್ನೇಷನನ್ನು ಇಟ್ಕೊಂಡು ಪ್ರೆಸೆಂಟ್ ಮಾಡುವಂತಿಲ್ಲ, ಈ ಗೂಡ್ಸ್ಗಳನ್ನು ಮಾರ್ಕೆಟ್ಗೆ ಪ್ರೆಸೆಂಟ್ ಮಾಡುವಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್, ಒಂದು ಜಿಯೋಗ್ರಫಿಕಲ್ ಏರಿಯಾಗೆ ಆ ಒಂದು ಪ್ರಾಡಕ್ಟನ್ನು ನೋಂದಣಿ ಮಾಡ್ಕೊಂಡಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಿತವಾದಂಥ GI ಟ್ಯಾಗನ್ನು ಮತ್ತೊಂದು ಜಿಲ್ಲೆ ಅಥವಾ ರಾಜ್ಯ ಇದೇ ಹೆಸರುಗಳಲ್ಲಿ ಅಥವಾ ಇದೇ ಪದನಾಮಗಳಲ್ಲಿ ಈ ಒಂದು ಪ್ರಾಡಕ್ಟನ್ನು ಬಳಸುವಂತಿಲ್ಲ ಅಥವಾ ಮಾರುವಂತಿಲ್ಲ, ಅದನ್ನು ನಿಷೇಧ ಮಾಡುತ್ತೆ ಈ ಒಂದು ಆ್ಯಕ್ಟ್ನ ಕೆಳಗಡೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಈ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999ನ ಕೆಳಗಡೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. GI ಟ್ಯಾಗ್ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇವುಗಳ ಮಧ್ಯೆ ಇರುವಂಥ ಡಿಫರೆನ್ಸ್ ಅನ್ನು ನೋಡೋದಾದ್ರೆ, GI ಟ್ಯಾಗ್ ಕಲೆಕ್ಟಿವ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಆಗಿದೆ. ಇಲ್ಲಿ ಯಾಕೆ ಕಲೆಕ್ಟಿವ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, GI ಟ್ಯಾಗನ್ನು ನಾವು ಎಲ್ಲಿ ನೀಡ್ತೀವಿ, ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶಕ್ಕೆ ನೀಡ್ತೀವಿ. ಆದ್ದರಿಂದ ಇದನ್ನು ಕಲೆಕ್ಟಿವ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ಹೇಳ್ಬೋದು. ನಂತರದಲ್ಲಿ ಇದನ್ನು ಓನ್ ಮಾಡಿರುವಂಥದ್ದು ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಆ ಒಂದು ಭೌಗೋಳಿಕ ಪ್ರದೇಶ, ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶ ಏನಿರುತ್ತೆ ಅದರಲ್ಲಿರುವಂಥ ಪ್ರೊಡ್ಯೂಸರ್ಸ್ಗಳು ಈ ಒಂದು GI ಟ್ಯಾಗ್ನ ಓನರ್ಸ್ ಆಗಿರ್ತಾರೆ. ಆದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಇದೊಂದು ಪೇಟೆಂಟ್ ಅಥವಾ ಟ್ರೇಡ್ ಮಾರ್ಕ್ ಆಗಿರುತ್ತೆ. ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟನ್ನು ಯಾರು ಓನ್ ಮಾಡಿರ್ತಾರೆ ಅಥವಾ ಯಾರು ಒಡೆತನವನ್ನು ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ, ಯೂಶಲಿ ಬಿಸ್ನೆಸ್ ಎಂಟಿಟೀಸ್ಗಳು ಅಥವಾ ಇಂಡಿವಿಜುವಲ್ಸ್ಗಳು, ಅಂದರೆ ಒಬ್ಬ ವ್ಯಕ್ತಿ ಅಥವಾ ವ್ಯಾಪಾರ ಘಟಕಗಳು ಈ ಒಂದು IP ರೈಟ್ಸ್ಗಳನ್ನ ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳನ್ನ ಓನ್ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಕಮರ್ಷಿಯಲ್ ಯೂಸ್ನ ಬಗ್ಗೆ ಮಾತನಾಡೋದಾದ್ರೆ, ಪೇಟೆಂಟ್ಗಳ ಬೆನಿಫಿಟ್ ಅನ್ನು ಯಾರು ಜಾಸ್ತಿ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ಪೇಟೆಂಟ್ನ ಇನೋವೇಟರ್ ಯಾರು ಇರ್ತಾರೆ, ಫೌಂಡರ್ ಯಾರಿರ್ತಾರೆ ಅವ್ರುಗಳು ಅಥವಾ ಒಂದು ಪರ್ಟಿಕ್ಯುಲರ್ ಫರ್ಮ್ ಆಗಿರ್ಬೋದು, ಅವ್ರುಗಳು ಈ ಒಂದು ಪೇಟೆಂಟ್ನ ರೈಟ್ಸ್ಗಳ ವಿಚಾರವಾಗಿ ಬೆನಿಫಿಟ್ನ ಪಡ್ಕೊಳ್ತಾರೆ. ಆದರೆ GI ಟ್ಯಾಗ್ನ ವಿಚಾರವಾಗಿ ಕಮರ್ಷಿಯಲ್ ಬೆನಿಫಿಟ್ಸ್ನ ಯಾರು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಆ ಒಂದು ಸರಕುಗಳನ್ನ, ಪ್ರಾಡಕ್ಟ್ಸ್ಗಳನ್ನ, ಅವರುಗಳು ಕಮರ್ಷಿಯಲಿ ಯೂಸ್ ಮಾಡುವಂಥ ರೈಟ್ಸ್ಗಳನ್ನ ಪಡ್ಕೊಂಡಿರ್ತಾರೆ. ಇಷ್ಟು ಪಾಯಿಂಟ್ಸ್ಗಳು GI ಟ್ಯಾಗ್ನ ವಿಚಾರವಾಗಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ನಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ಜಾರ್ಖಂಡ್ಗೆ ಸೇರಿದಂತಹ ಸೋರಾಯ್ ಕೋವರ್ ಅನ್ನುವಂಥ ಒಂದು ಪೇಂಟಿಂಗ್ಗೆ ಮತ್ತು ತೆಲಂಗಾಣಕ್ಕೆ ಸೇರಿರುವಂತಹ ತೆಲಿಯಾ ರುಮಾಲ್ಗೆ GI ಟ್ಯಾಗ್ ಅನ್ನ ನೀಡಲಾಗಿದೆ. ತೆಲಿಯಾ ರುಮಾಲ್ಗೆ ಯಾಕೆ GI ಟ್ಯಾಗ್ ಅನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾದಂತಹ ಕೈಮಗ್ಗ ಬಟ್ಟೆ ಆಗಿದೆ ಅಂತ ಹೇಳಿದ್ರೆ, ಇಂಟ್ರಿಕೇಟ್ಲಿ ಡಿಸೈನ್ಡ್ ಹ್ಯಾಂಡ್ಲೂಮ್ ಕ್ಲೋತ್ ಆಗಿದೆ. ಇದಕ್ಕೆ ಈಗ GI ಟ್ಯಾಗ್ ಅನ್ನ ತೆಲಂಗಾಣದ ತೆಲಿಯಾ ರುಮಾಲ್ಗೆ GI ಟ್ಯಾಗ್ ಅನ್ನ ನೀಡಿದ್ದಾರೆ. ಈಗ ಮೊದಲನೇದಾಗಿ ಸೋರೈ ಕೋವರ್ನ ಬಗ್ಗೆ ಮಾತನಾಡೋದಾದ್ರೆ, ಜಾರ್ಖಂಡ್ಗೆ ಸೇರಿದಂಥ ಸೋರೈ ಕೋವರ್ನ ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ವರ್ಣಚಿತ್ರ ಸಾಂಪ್ರದಾಯಿಕ ಕಲೆ ಆಗಿದೆ. ಇದನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಥಳೀಯ ಬುಡಕಟ್ಟು ಮಹಿಳೆಯರು ಆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಸುಗ್ಗಿ ಆದಂಥ ಸಂದರ್ಭದಲ್ಲಿ ಅಥವಾ ಮದುವೆಗಳು ಆದಂಥ ಸಂದರ್ಭದಲ್ಲಿ ಈ ಒಂದು ಪೇಂಟಿಂಗ್ ಅನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಪೇಂಟಿಂಗ್ ಅನ್ನ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತಹ ಹಜಾರಿಬಾಗ್ ಜಿಲ್ಲೆಯ ಪ್ರದೇಶದಲ್ಲಿ ಅವೈಲೇಬಲ್ ಇರುವಂತಹ ಬಣ್ಣಗಳು, ಅಂದ್ರೆ ಮಣ್ಣನ್ನ ಬಳಸಿ ನೈಸರ್ಗಿಕವಾಗಿ ಈ ಒಂದು ಪೇಂಟಿಂಗ್ ಅನ್ನ ಅಭ್ಯಾಸ ಮಾಡ್ತಾರೆ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಚುರಲ್ ಕಲರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪೇಂಟಿಂಗ್ ನ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಪೇಂಟಿಂಗ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ಸೋರೈ ಕೋವರ್ ಅನ್ನುವಂಥ ಒಂದು ಪೇಂಟಿಂಗ್ ಅನ್ನ ಮಾಡ್ತಾ ಇರೋರು ಯಾರು ಅಂತ ಹೇಳಿದ್ರೆ, ಆ ಒಂದು ಸ್ಥಳೀಯ ಬುಡಕಟ್ಟು ಮಹಿಳೆಯರು ಆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಯಾವಾಗಲಾದ್ರೂ ಸುಗ್ಗಿ ಅಥವಾ ಮದುವೆ ಸಂದರ್ಭಗಳಲ್ಲಿ ಈ ಒಂದು ಪೇಂಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಇದರ ಜೊತೆಗೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಪೇಂಟಿಂಗ್ ಪ್ರೈಮರಿಲಿ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತಹ ಹಜಾರಿಬಾಗ್ ಡಿಸ್ಟ್ರಿಕ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಪ್ರಾಕ್ಟೀಸ್ ಪ್ರಮೋಷನ್ನ ಪಡ್ಕೊಂಡು ಹಲವಾರು ಜಿಲ್ಲೆಗಳಲ್ಲೂ ಕೂಡ, ಜಾರ್ಖಂಡ್ಗೆ ಸೇರಿದಂಥ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಟ್ರೆಡಿಷನಲಿ ಈ ಒಂದು ಪೇಂಟಿಂಗ್ನ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಮಡ್ ಹೌಸ್ ಅಂತ ಹೇಳಿದ್ರೆ ಮಣ್ಣಿನ ಮನೆಗಳ ಗೋಡೆಗಳ ಮೇಲೆ ಮತ್ತು ಅದರ ಮೇಲ್ಮೈಗಳ ಮೇಲೆ ಕೂಡ, ಅಂದರೆ ಸರ್ಫೇಸ್ಗಳ ಮೇಲೆ ಕೂಡ ಈ ಒಂದು ಪೇಂಟಿಂಗನ್ನು ಮಾಡ್ತಾರೆ. ಮುಂಚೆ ಈ ಒಂದು ಪೇಂಟಿಂಗನ್ನು ಮನೆಗಳ ಗೋಡೆಗಳ ಮೇಲೆ ಸಾಂಪ್ರದಾಯಿಕವಾಗಿ ಮಾತ್ರ ಚಿತ್ರಣ ಮಾಡ್ತಾ ಇದ್ರು. ಆದರೆ ಈಗ ಸರ್ಫೇಸ್ ಅಂತ ಹೇಳಿದ್ರೆ ಮೇಲ್ಮೈಗಳ ಮೇಲೂ ಕೂಡ ಈ ಒಂದು ಪೇಂಟಿಂಗನ್ನು ಮಾಡ್ತಾರೆ. ಈ ಒಂದು ಶೈಲಿಯಲ್ಲಿ ಈ ರೀತಿಯಾದಂಥ ಒಂದು ಪೇಂಟಿಂಗ್
ನಲ್ಲಿ ಏನೇನು ಕಾರಣ ಸಿಗುತ್ತೆ ಅಂತ ಹೇಳಿದ್ರೆ ರೇಖೆಗಳು, ಚುಕ್ಕಿಗಳು, ಇದರ ಜೊತೆಗೆ ಪ್ರಾಣಿ ಮತ್ತು ಸಸ್ಯ ಸಂಕುಲದ ಸಮೃದ್ಧಿಯನ್ನು ಪ್ರೊಜೆಕ್ಟ್ ಮಾಡುವಂತಹ ಚಿತ್ರಗಳು ಕೂಡ ಇದರ ಮುಖಾಂತರವಾಗಿ ಪೇಂಟಿಂಗ್ ಮಾಡ್ತಾರೆ. ಇದರ ಜೊತೆಗೆ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಈ ಒಂದು ಪೇಂಟಿಂಗ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ರಿಲಿಜಿಯಸ್ ಐಕೋನೋಗ್ರಫಿ ಅಂತ ಹೇಳಿದ್ರೆ ಧಾರ್ಮಿಕ ಪ್ರತಿಮಾ ಶಾಸ್ತ್ರವನ್ನು ಕೂಡ ಇದು ಪ್ರತಿನಿಧಿಸುತ್ತೆ. ಮತ್ತು ಇದರ ಜೊತೆಗೆ ನಾನು ಈಗಾಗಲೇ ಹೇಳಿರುವಂತೆ ಈ ಒಂದು ಪೇಂಟಿಂಗ್ನ ಮುಂಚೆ ಕೇವಲ ಮಣ್ಣಿನ ಮನೆಗಳ ಗೋಡೆಗಳ ಮೇಲೆ ಸಾಂಪ್ರದಾಯಿಕವಾಗಿ ಚಿತ್ರಣ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಅವುಗಳನ್ನ ಸರ್ಫೇಸ್ ಅಂದರೆ ಮೇಲ್ಮೈಗಳಲ್ಲೂ ಕೂಡ ಚಿತ್ರಣ ಮಾಡೋದು ಕಂಡು ಬರ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಜಾರ್ಖಂಡ್ನ ಪ್ರಮುಖ ಸಾರ್ವಜನಿಕ ಸ್ಥಳಗಳ ಗೋಡೆಗಳ ಮೇಲೆ, ಫಾರ್ ಎಕ್ಸಾಂಪಲ್ ರಾಂಚಿಯ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣದಲ್ಲಾಗಿರ್ಬೋದು ಮತ್ತು ಹಜಾರಿಬಾಗ್ ಮತ್ತು ಟಾಟಾನಗರ ರೈಲ್ವೆ ನಿಲ್ದಾಣಗಳಲ್ಲಿ ಈ ಒಂದು ಸೋರೈ ಕೋವರ್ ಅನ್ನುವಂಥ ಒಂದು ವರ್ಣಚಿತ್ರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳು ನೀವು ಈ ಒಂದು ಪೇಂಟಿಂಗ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಮೊದಲನೇದಾಗಿ ಜಾರ್ಖಂಡ್ನ ಹಜಾರಿಬಾಗ್ ಪ್ರದೇಶಕ್ಕೆ ಸೇರಿದಂಥ ಒಂದು ಪೇಂಟಿಂಗ್ ಆಗಿದೆ ಇದು. ನಂತರದಲ್ಲಿ ಸೋರೈ ಕೋವರ್ ಅನ್ನುವಂಥ ಒಂದು ಪೇಂಟಿಂಗ್ ಸೋರೈ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ, ಬುಡಕಟ್ಟು ಜನಾಂಗದಲ್ಲಿ ಇರುವಂತಹ ಮಹಿಳೆಯರು ಸುಗ್ಗಿ ಅಥವಾ ಮದುವೆ ಸಂದರ್ಭದ ಆಚರಣೆ ಸಂದರ್ಭಗಳಲ್ಲಿ ಈ ಒಂದು ಅಕೇಶನ್ಸ್ಗಳಲ್ಲಿ ಈ ಒಂದು ಪೇಂಟಿಂಗ್ ಅನ್ನ ಮಾಡ್ತಾರೆ. ಈಗ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ನಂತರದಲ್ಲಿ ಇದೇ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಎರಡನೇ ಭಾಗವಾದಂತಹ ತೆಲಂಗಾಣಕ್ಕೆ ಸಿಕ್ಕಿರುವಂತಹ GI ಟ್ಯಾಗ್ ನ ಬಗ್ಗೆ ತಿಳ್ಕೊಳ್ಳೋಣ. ತೆಲಿಯ ರುಮಾಲ್ ಈ ಒಂದು ಬಟ್ಟೆಯನ್ನ ಕೆಂಪು, ಕಪ್ಪು ಮತ್ತು ಬಿಳಿ ಈ 3 ನಿರ್ದಿಷ್ಟ ಬಣ್ಣಗಳನ್ನು ಉಪಯೋಗಿಸಿಕೊಂಡು ಹತ್ತಿ ಮಗ್ಗದೊಂದಿಗೆ ಹಲವಾರು ವಿನ್ಯಾಸಗಳನ್ನು ಮತ್ತು ಲಕ್ಷಣಗಳನ್ನು ಪ್ರದರ್ಶಿಸುವಂಥ ಒಂದು ಬಟ್ಟೆಯನ್ನು, ಒಂದು ರುಮಾಲನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನಾವು ನೆನ್ಪಿಟ್ಕೊಂಡಿರ್ಬೇಕಾದ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಒಂದು ರುಮಾಲನ್ನು ಮಾಡುವಂಥದ್ದು ಕೈಯಿಂದ, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮೆಕ್ಯಾನಿಕಲ್ ಹ್ಯಾಂಡ್ಲೂಮ್ ಪ್ರೋಸೆಸ್ಗಳನ್ನು ಬಳಸದೇ ಹತ್ತಿಯನ್ನು ಉಪಯೋಗಿಸಿಕೊಂಡು ಇಂಟ್ರಿಕೇಟ್ ಡಿಸೈನ್ಸ್ಗಳನ್ನು ಅಂತ ಹೇಳಿದ್ರೆ ಸಂಕೀರ್ಣವಾದ ಡಿಸೈನ್ಸ್ಗಳನ್ನು ಈ ಒಂದು ಬಟ್ಟೆಯ ಮೇಲೆ ಮಾಡ್ತಾರೆ. ಇದು ತೆಲಿಯ ರುಮಾಲ್ನ ವಿಶೇಷತೆ ಆಗಿದೆ. ಆದ್ರಿಂದಾಗಿ ಈ ಒಂದು ಕಾರಣಕ್ಕೆ ಈಗ ಈ ತೆಲಿಯ ರುಮಾಲ್ಗೆ, ತೆಲಂಗಾಣಕ್ಕೆ ಸೇರಿದಂಥ ತೆಲಿಯ ರುಮಾಲ್ಗೆ ಈಗ GI ಟ್ಯಾಗ್ನ ನೀಡಿದ್ದಾರೆ. ನಂತರದಲ್ಲಿ ಜೋಯರ್ಫಿಲ್ ಇಂಡಿಕೇಶನ್ ರಿಜಿಸ್ಟ್ರಿ ಈ ಒಂದು ಸಂಸ್ಥೆ ಇರುವಂಥದ್ದು ಚೆನ್ನೈನಲ್ಲಿ. ಈ ಒಂದು ಜೋಯರ್ಫಿಲ್ ಇಂಡಿಕೇಶನ್ ರಿಜಿಸ್ಟ್ರಿಯಲ್ಲಿ ತೆಲಿಯ ರುಮಾಲ್ನ ಬಗ್ಗೆ ಯಾವ ರೀತಿ ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ತೆಲಿಯ ರುಮಾಲ್, ಈ ಒಂದು ಬಟ್ಟೆಯನ್ನು ಕೇವಲ ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಕೈಮಗ್ಗ ಪ್ರಕ್ರಿಯೆಯನ್ನು ಬಳಸಿಕೊಂಡು ಮಾತ್ರ ರಚಿಸಬಹುದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಯಾವುದೇ ರೀತಿಯಾದಂಥ ಯಾಂತ್ರಿಕ ಮೆಕ್ಯಾನಿಕಲ್ ವಿಧಾನಗಳಿಂದ ಅಲ್ಲ, ಈ ರೀತಿ ಏನಾದ್ರು ಮೆಕ್ಯಾನಿಕಲ್ ಮೀನ್ಸಿಂದ ಏನಾದ್ರು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ರುಮಾಲ್ನ ಗುಣಮಟ್ಟ ಕಳೆದು ಹೋಗುತ್ತೆ ಅಂತ ಹೇಳಿ ಈ ಒಂದು ರಿಜಿಸ್ಟ್ರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ತೆಲಿಯ ರುಮಾಲ್ನ ಹಿಸ್ಟರಿ, ಇತಿಹಾಸವನ್ನು ನೋಡಿದೆ ಆದರೆ ಈ ಒಂದು ತೆಲಿಯ ರುಮಾಲ್ ನಿಜಾಮನ ರಾಜವಂಶದ ಅವಧಿಯಲ್ಲಿ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಒಂದು ಪುಟ್ಟಪಾಕ ಅಂತ ಹೇಳಿ ಒಂದು ಪ್ರದೇಶ ಇರುತ್ತೆ. ಅಲ್ಲಿ ಹಿಂದುಳಿದಂಥ ಗ್ರಾಮ ಆಗಿರುತ್ತೆ ಈ ಒಂದು ಪುಟ್ಟಪಾಕ ಅನ್ನುವಂಥ ಒಂದು ಪ್ರದೇಶ. ಇಲ್ಲಿ ಕೈಮಗ ನೇಗೆಯನ್ನು ತೊಡಗಿಸ್ಕೊಂಡು ಈ ರೀತಿಯಾದ ತೆಲಿಯ ರುಮಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ತೆಲಿಯ ರುಮಾಲ್ ಸ್ಟೇಟಸ್ನ ಸಿಂಬಲ್ ಆಗಿತ್ತು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ನಿಜಾಮನ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳು ಈ ಒಂದು ತೆಲಿಯ ರುಮಾಲ್ನ ಅವರ ಸ್ಥಾನಮಾನವನ್ನು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ, ಅವರ ಸ್ಟೇಟಸ್ ಅನ್ನ ಸಾಂಕೇತಿಕವಾಗಿ ಪ್ರತಿನಿಧಿಸುವುದಕ್ಕೋಸ್ಕರ ಈ ಒಂದು ತೆಲಿಯ ರುಮಾಲ್ನ ಧರಿಸ್ತಾ ಇದ್ರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ನಿಜಾಮನ ಆಸ್ಥಾನದಲ್ಲಿ ತೆಲಿಯ ರುಮಾಲ್ಗಳನ್ನ ಅಲ್ಲಿನ ರಾಜಕುಮಾರಿಯರು, ಪ್ರಿನ್ಸೆಸ್ಗಳು ಕೂಡ ವೇರ್ ಮಾಡ್ತಾ ಇದ್ರು. ಇದರ ಜೊತೆಗೆ ಮಧ್ಯಪ್ರಾಚ್ಯ ಅಂತ ಹೇಳಿದ್ರೆ ಮಿಡಲ್ ಈಸ್ಟ್ ನಲ್ಲಿ ಈ ಒಂದು ತೆಲಿ ರುಮಾಲ್ನ ಟರ್ಬನ್ ಆಗಿ ಅರಬ್ಸ್ಗಳು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ತೆಲಂಗಾಣದ ತೆಲಿಯ ರುಮಾಲ್ ಮತ್ತು ಜಾರ್ಖಂಡ್ನ ಸೋರೈ ಕೋವರ್ ಪೇಂಟಿಂಗ್ ಈಗ GI ಟ್ಯಾಗ್ ಸಿಕ್ಕಿದೆ. ಮತ್ತು ಈ ಒಂದು GI ಟ್ಯಾಗ್ ಯಾವ ಕಾರಣಕ್ಕಾಗಿ ನೀಡಿದ್ದಾರೆ ಮತ್ತು ಈ ಎರಡು ಪ್ರಾಡಕ್ಟ್ಸ್ಗಳ ವಿಶೇಷತೆ ಏನು ಅನ್ನೋದನ್ನ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದರ ಜೊತೆಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ GI ಟ್ಯಾಗ್ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು, ಇದರ ಜೊತೆಗೆ ಜೋಯರ್ಫಿಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಈ ಒಂದು ಆಕ್ಟ್ ಯಾವ ರೀತಿಯಲ್ಲಿ ಭಾರತದಲ್ಲಿ GI ಪ್ರಾಡಕ್ಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇದರ ಜೊತೆಗೆ GI ಟ್ಯಾಗ್ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇವುಗಳ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ಗಳನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇವೆಲ್ಲದರ ಬಗ್ಗೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ ಈ ಒಂದು ಆರ್ಟಿಕಲ್ ಇಂಡಿಯಾದ ಮಾಲ್ ನ್ಯೂಟ್ರಿಷನ್ ರಿಲೇಟೆಡ್ ಆಗಿ ಬಂದಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಆದ್ದರಿಂದ ಈ ಒಂದು ಆರ್ಟಿಕಲ್ನ ನೀವು GS2 ಕೆಳಗಡೆ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್, ಎಜುಕೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಮತ್ತು GS2 ಕೆಳಗಡೆ ಬರುವಂಥ ಮತ್ತೊಂದು ಟಾಪಿಕ್ ದಟ್ ಈಸ್ ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಆ್ಯಂಡ್ ಹಂಗರ್. ಈ ಎರಡು ಟಾಪಿಕ್ಗಳ ಕೆಳಗಡೆ ನೀವು ಈ ಒಂದು ಆರ್ಟಿಕಲ್ನ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಬಗ್ಗೆ ಚರ್ಚೆ ಮಾಡಿದರೆ, ಆದ್ದರಿಂದ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾರೆ ಮತ್ತು ಈ ಒಂದು ರಿಪೋರ್ಟ್ನ ಕೆಳಗಡೆ ಕನ್ಸಿಡರ್ ಮಾಡುವಂಥ ಇಂಡಿಕೇಟರ್ಸ್ಗಳು ಯಾವುದಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಯಾವ ಡೈಮೆನ್ಷನಲ್ಲಿ ಈ ಒಂದು ಆರ್ಟಿಕಲ್ನ ಕವರ್ ಮಾಡಬೇಕು ನಮ್ಮ ಮೈನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಅಂತ ಹೇಳಿದ್ರೆ ಇಂಡಿಯಾದ ನ್ಯೂಟ್ರಿಷನ್ ಟಾರ್ಗೆಟ್ ವಿಚಾರವಾಗಿ ಆ ಒಂದು ಡೈಮೆನ್ಷನ್ ಇಂದ ಈ ಒಂದು ಆರ್ಟಿಕಲ್ ನಾವು ಕವರ್ ಮಾಡಬೇಕಾಗುತ್ತೆ.
ಮೊದಲನೇದಾಗಿ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಬೇಸಿಕ್ಸ್ನ ಕವರ್ ಮಾಡೋದಾದರೆ ಈ ಒಂದು ವರದಿಯನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಲೋಬಲ್ ನ್ಯೂಟ್ರಿಷನ್ ವರದಿಯ ಸ್ವತಂತ್ರ ತಜ್ಞರ ಗುಂಪು ತಯಾರಿಸುತ್ತೆ. ಸ್ವತಂತ್ರ ತಜ್ಞರ ಗುಂಪು ಅಂತ ಹೇಳಿದ್ರೆ ಒಂದು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಗ್ರೂಪ್ ಇರುತ್ತೆ. ಈ ಒಂದು ಎಕ್ಸ್ಪರ್ಟ್ ಗ್ರೂಪ್ ಈ ಒಂದು ನ್ಯೂಟ್ರಿಷನ್ ರಿಪೋರ್ಟನ್ನು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಆದ ನಂತರ ಈ ಒಂದು ರಿಪೋರ್ಟನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಕೆಳಗಡೆ ಸ್ಟೇಕ್ ಹೋಲ್ಡರ್ ಗ್ರೂಪ್ ಅಂತ ಹೇಳಿರುತ್ತೆ. ಇವರುಗಳು ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟನ್ನು ಯಾವಾಗ ಕನ್ಸ್ಯೂಮ್ ಮಾಡ್ತಾರೆ, ಯಾವಾಗ ರೂಪಿಸ್ತಾರೆ ಅಂತ ಹೇಳಿದ್ರೆ 2013ರಲ್ಲಿ ಮೊದಲನೇ ಬಾರಿಗೆ ನ್ಯೂಟ್ರಿಷನ್ ಫಾರ್ ಗ್ರೋತ್ ಇನಿಷಿಯೇಟಿವ್ ಸಮ್ಮಿಟ್ ಅಂತ ಹೇಳಿ ನಡೆಯುತ್ತೆ. N4G ಅಂತ ಹೇಳಿ ಅಕ್ರೋನಿಮ್ನ ಬರೀತಾರೆ. N4G ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಫಾರ್ ಗ್ರೋತ್ ಇನಿಷಿಯೇಟಿವ್ ಸಮ್ಮಿಟ್ ಅಂತ ಹೇಳಿ 2013ರಲ್ಲಿ ಈ ಒಂದು ಶೃಂಗಸಭೆ ನಡೆಯುತ್ತೆ. ಈ ಒಂದು ಶೃಂಗಸಭೆ ನಡೆದಾದ ನಂತರ 2014ರಲ್ಲಿ ಮೊದಲನೇ ಬಾರಿಗೆ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇದೊಂದು ರಿಪೋರ್ಟ್ ಕಾರ್ಡ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇರುವಂಥ ನ್ಯೂಟ್ರಿಷನ್ ಲೆವೆಲ್ ಗ್ಲೋಬಲಿ ಅಷ್ಟೇ ಅಲ್ಲದೆ ರೀಜನಲಿ ಕಂಟ್ರಿ ಬೈ ಕಂಟ್ರಿ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಇರುವಂಥ ವ್ಯತ್ಯಾಸವನ್ನು ಕೂಡ ಈ ಒಂದು ರಿಪೋರ್ಟ್ ಕಾರ್ಡ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇದರ ಜೊತೆಗೆ ಈ ನ್ಯೂಟ್ರಿಷನ್ ಲೆವೆಲ್ನಲ್ಲಿ ಏನಾದರೂ ಕುಂದುಕೊರತೆ ಕಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮೆಷರ್ಸ್ಗಳನ್ನ ತಗೊಬೋದು, ಯಾವ ರೀತಿಯಲ್ಲಿ ಎಫರ್ಟ್ಸನ್ನು ಹಾಕಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಆದ ಕಾರಣದಿಂದಾಗಿ ಇದೊಂದು ರಿಪೋರ್ಟ್ ಕಾರ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಇದರ ಜೊತೆಗೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಗ್ಲೋಬಲ್ ನ್ಯೂಟ್ರಿಷನ್ ಟಾರ್ಗೆಟ್ ಅನ್ನು ಎಸ್ಟಾಬ್ಲಿಷ್ ಮಾಡಿದೆ. ಇದನ್ನು ಎಷ್ಟು ಕಂಟ್ರಿಗಳು ಯಾವ್ಯಾವ ರೀತಿಯಲ್ಲಿ ಮೀಟ್ ಆಗ್ತಿವೆ ಅವುಗಳ ಪ್ರೋಗ್ರೆಸ್ನ ವಿಚಾರವಾಗಿ ಕೂಡ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಅಸೆಸ್ ಮಾಡುತ್ತೆ. ಅದರ ಜೊತೆಗೆ ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಪಾರ್ಟ್ನರ್ ಯಾರು ಅಂತ ಹೇಳಿದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಪಾರ್ಟ್ನರ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನಾವು ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಪಾಯಿಂಟ್ಸ್ಗಳು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಆದ ಕಾರಣದಿಂದಾಗಿ ಈ ಎಲ್ಲ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ನಂತರದಲ್ಲಿ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಕೆಳಗಡೆ ಕನ್ಸಿಡರ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಕೀ ನ್ಯೂಟ್ರಿಷನ್ ಇಂಡಿಕೇಟರ್ಸ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ಟಂಟಿಂಗ್, ವೇಸ್ಟಿಂಗ್ ಮತ್ತು ಓವರ್ ವೇಟ್. ಸ್ಟಂಟಿಂಗ್, ವೇಸ್ಟಿಂಗ್, ಓವರ್ ವೇಟ್ ಈ ಮೂರು ಕೀ ನ್ಯೂಟ್ರಿಷನ್ ಇಂಡಿಕೇಟರ್ಸ್ಗಳು ಈ ಒಂದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಕೆಳಗಡೆ ಕನ್ಸಿಡರ್ ಮಾಡ್ತಾರೆ. ಮೊದಲನೇದಾಗಿ ಸ್ಟಂಟಿಂಗ್ ಅಂದ್ರೇನು, ನಾವೀಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ ಈ ಟಾಪಿಕ್ಸ್ಗಳನ್ನ. ಸ್ಟಂಟಿಂಗ್ ಅಂದ್ರೇನು, ವೇಸ್ಟಿಂಗ್ ಅಂದ್ರೆ ಏನು ಅಂತ ಹೇಳಿ. ಮೊದಲನೇದಾಗಿ ಸ್ಟಂಟಿಂಗ್ ಅಂತ ಹೇಳಿದ್ರೆ ಒಂದು ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಥಿತಿಯನ್ನು ಸ್ಟಂಟಿಂಗ್ ಅಂತ ಹೇಳಿ ಕರೀತಾರೆ. ಈ ಒಂದು ಸ್ಟಂಟಿಂಗ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ದೀರ್ಘ ಪ್ರಮಾಣದ ಅಥವಾ ಸಾಕಷ್ಟು ಪ್ರಮಾಣದ ಪೋಷಕಾಂಶ ಸೇವನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅಂದರೆ ಇನ್ಸಫಿಷಿಯಂಟ್ ನ್ಯೂಟ್ರಿಷನ್ ಇಂಟೇಕ್ ಇರುವಂಥ ಸಂದರ್ಭದಲ್ಲಿ ಮತ್ತು ಆಗಾಗ್ಗೆ ಸೋಂಕುಗಳಿಗೆ ಒಳಗಾಗ್ತಾ ಇದ್ರೆ ಮಕ್ಕಳುಗಳು, ಆ ಸಂದರ್ಭದಲ್ಲಿ ಆ ಒಂದು ಮಗು ಸ್ಟಂಟಿಂಗ್ಗೆ ಒಳಗಾಗುತ್ತೆ. ಸ್ಟಂಟಿಂಗ್ನ ಡೆಫಿನೇಷನ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಈ ಒಂದು ಡಿಫ್ರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟಂಟಿಂಗು ಮತ್ತು ವೇಸ್ಟಿಂಗು ಇರುವಂಥದ್ದು. ಸ್ಟಂಟಿಂಗ್ ಅಂತ ಹೇಳಿದ್ರೆ ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿರುವುದು. ನಂತರದಲ್ಲಿ ವೇಸ್ಟಿಂಗ್ನ ಡೆಫಿನೇಷನ್ ನೋಡೋದಾದ್ರೆ ನಿಗದಿತ ಎತ್ತರಕ್ಕೆ ಕಡಿಮೆ ವೆಯ್ಟ್ ಇದ್ದಂಥ ಸಂದರ್ಭದಲ್ಲಿ, ನಿಗದಿತ ಎತ್ತರಕ್ಕೆ ಕಡಿಮೆ ತೂಕವನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಆ ಒಂದು ಸ್ಥಿತಿಯನ್ನು ವೇಸ್ಟಿಂಗ್ ಅಂತ ಹೇಳಿ ಕರೀತಾರೆ. ವೇಸ್ಟಿಂಗ್ ಅನ್ನು ಸ್ಟ್ರಾಂಗ್ ಪ್ರೆಡಿಕ್ಟರ್ ಆಫ್ ಮೋರ್ಟಾಲಿಟಿ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ 5 ವರ್ಷದೊಳಗಿನ ಮಕ್ಕಳಲ್ಲಿ ಮರಣದ ಬಲವಾದ ಮುನ್ಸೂಚನೆಯನ್ನು ಈ ಒಂದು ವೇಸ್ಟಿಂಗ್ ನೀಡುತ್ತೆ ಅಂತ ಹೇಳಿ ಹೇಳ್ತಾರೆ. ವೇಸ್ಟಿಂಗ್ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಿಗದಿತ ಎತ್ತರಕ್ಕೆ ಕಡಿಮೆ ತೂಕವಿರುವಂಥದ್ದು. ನಂತರದಲ್ಲಿ ಇದು ಯಾವುದನ್ನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಫುಡ್ ಶಾರ್ಟೇಜನ್ನು ಸಿಂಬಲೈಸ್ ಮಾಡುತ್ತೆ ಮತ್ತು ಮಕ್ಕಳಲ್ಲಿ ಇರುವಂಥ ರೋಗದ ಪರಿಣಾಮಗಳನ್ನು ವೇಸ್ಟಿಂಗ್ ಸಿಚುಯೇಷನ್ ಸಿಂಬಲೈಸ್ ಮಾಡುತ್ತೆ. ನಂತರದಲ್ಲಿ ಮೂರನೇ ಇಂಪಾರ್ಟೆಂಟ್ ಕೀ ಇಂಡಿಕೇಟರ್ ಯಾವುದು, ಓವರ್ ವೇಟ್. ಓವರ್ ವೇಟ್ ಅಂತ ಹೇಳಿದ್ರೆ ಅತಿಯಾದ ತೂಕ. ಅಂದರೆ ಇದೊಂದು ಕಂಡೀಷನ್ ಆಗಿದೆ. ಯಾವಾಗ ಒಬ್ಬ ವ್ಯಕ್ತಿ ಆರೋಗ್ಯಕರ ತೂಕಕ್ಕಿಂತ ಅತಿಯಾದ ಹೆಚ್ಚಿನ ದೇಹದ ಕೊಬ್ಬನ್ನು ಹೊಂದಿರ್ತಾನೆ ಆ ಒಂದು ಸ್ಥಿತಿಯನ್ನು ಓವರ್ ವೇಟ್ ಅಂತ ಹೇಳಿ ಕರೀತಾರೆ. ಇಷ್ಟು ಪಾಯಿಂಟ್ಸ್ಗಳು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಂಡಿರಬೇಕಾಗಿರುವಂಥದ್ದು ಮೂರು ಕೀ ಇಂಡಿಕೇಟರ್ಸ್ಗಳು ಯಾವುದಾದ್ರು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಕೆಳಗಡೆ ಕನ್ಸಿಡರ್ ಮಾಡುವಂಥದ್ದು. ಮೊದಲನೇದಾಗಿ ಸ್ಟಂಟಿಂಗ್, ಎರಡನೇದಾಗಿ ವೇಸ್ಟಿಂಗ್ ಮತ್ತು ಓವರ್ ವೇಟ್. ಇವುಗಳ ಡೆಫಿನೇಷನ್ ಮತ್ತು ಇದರ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ಗಳು ಮತ್ತು ಇವುಗಳು ಯಾವುದನ್ನು ಸಿಂಬಲೈಸ್ ಮಾಡ್ತವೆ ಅನ್ನೋದನ್ನು ನೆನ್ಪಿಟ್ಕೊಂಡಿರಬೇಕು. ಸ್ಟಂಟಿಂಗ್ ಅನ್ನುವಂಥದ್ದು ಲಾಂಗ್ ಟರ್ಮ್ ಇನ್ಸಫಿಷಿಯಂಟ್ ನ್ಯೂಟ್ರಿಯೆಂಟ್ ಇಂಟೇಕನ್ನು ಸಿಂಬಲೈಸ್ ಮಾಡಿದ್ರೆ, ವೇಸ್ಟಿಂಗ್ ಅನ್ನುವಂಥದ್ದು ಮಕ್ಕಳಲ್ಲಿ ಇರುವಂತಹ ಫುಡ್ ಶಾರ್ಟೇಜ್ ಅಥವಾ ಡಿಸೀಸಸ್ ರೋಗಗಳ ಪರಿಣಾಮವನ್ನು ಸಿಂಬಲೈಸ್ ಮಾಡುತ್ತೆ. ಇಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇವತ್ತು ಅಪಿಯರ್ ಆಗಿರುವಂಥ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡೋದಾದರೆ ಈ ಒಂದು ಆರ್ಟಿಕಲ್ನ ಹೈಲೈಟ್ಸ್ ಏನು ಅಂತ ಹೇಳಿದ್ರೆ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ 2020 ವರದಿ ಈಗ ರಿಲೀಸ್ ಆಗಿದೆ. ಇದರಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ 2025 ವೇಳೆಗೆ ಜಾಗತಿಕ ಪೌಷ್ಟಿಕಾಂಶ ಗುರಿಗಳನ್ನು
ಕಳೆದುಕೊಳ್ಳುವಂಥ ಸಾಧ್ಯತೆ ಇರುವಂಥ 88 ದೇಶಗಳಲ್ಲಿ ಭಾರತವು ಒಂದು ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ, ಈ ಒಂದು 2020 ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ದೇಶದಲ್ಲಿ ಎಷ್ಟಿದೆ ಮತ್ತು ಅಪೌಷ್ಟಿಕತೆಯಲ್ಲಿ ಇರುವಂಥ ಇನ್ಎಕ್ವಾಲಿಟೀಸ್, ಡೊಮೆಸ್ಟಿಕ್ ಇನ್ಎಕ್ವಾಲಿಟೀಸ್ ಅಂತ ಹೇಳಿದ್ರೆ ದೇಶೀಯ ಅಸಮಾನತೆಯ ಪ್ರಮಾಣ ನಮ್ಮ ದೇಶ ಹೊಂದಿದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ 2012ರಲ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ 6 ನ್ಯೂಟ್ರಿಷನ್ ಟಾರ್ಗೆಟ್ಗಳನ್ನು ಭಾರತಕ್ಕೆ ನೀಡಿರುತ್ತೆ. ಮೆಟರ್ನಲ್, ಇನ್ಫ್ಯಾಂಟ್ ಮತ್ತು ಯಂಗ್ ಚಿಲ್ಡ್ರನ್ಗಳಲ್ಲಿ ನ್ಯೂಟ್ರಿಷನ್ನ ಮೀಟ್ ಮಾಡಬೇಕು 2025ರ ಒಳಗಾಗಿ ಅಂತ ಹೇಳಿ ಮೆನ್ಷನ್ ಮಾಡಿರುತ್ತೆ. ಇದಕ್ಕಾಗಿ ಭಾರತ ಸರ್ಕಾರ ಸ್ಟಂಟಿಂಗನ್ನು 5 ವರ್ಷದೊಳಗಿನ ಮಕ್ಕಳಲ್ಲಿ 40% ಅಷ್ಟು ಕಡಿಮೆ ಮಾಡಬೇಕಾಗಿರುತ್ತೆ ಮತ್ತು ವುಮೆನ್ಗಳಲ್ಲಿ, ಮಹಿಳೆಯರಲ್ಲಿ ಇರುವಂತಹ ಅನಿಮಿಯವನ್ನು 50% ಅಷ್ಟು ಕಡಿಮೆ ಮಾಡಬೇಕಾಗಿರುತ್ತೆ. ಅದು ಕೂಡ 19ರಿಂದ 49 ವರ್ಷದೊಳಗಿನ ಮಹಿಳೆಯರಲ್ಲಿ 50% ಅಷ್ಟು ಅನಿಮಿಯಾ ರಿಡಕ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಲೋ ಬರ್ತ್ ವೇಟ್ ಅಂತ ಹೇಳಿದ್ರೆ ಜನನದ ಸಂದರ್ಭದಲ್ಲಿ ಮಗುವಿನ ವೇಟ್, ಲೋ ಬರ್ತ್ ವೇಟ್ ರಿಡಕ್ಷನ್ 30% ಅಷ್ಟು ರಿಡಕ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಓವರ್ ವೇಟ್ ನ ವಿಚಾರವಾಗಿ ಮಕ್ಕಳಲ್ಲಿ ಚೈಲ್ಡ್ಹುಡ್ ನಲ್ಲಿ ಓವರ್ ವೇಟ್ ಪರ್ಸೆಂಟೇಜ್ ಈಗ ಎಷ್ಟಿದೆ ಅದನ್ನ ಇನ್ಕ್ರೀಸ್ ಮಾಡದೇ ಇರುವಂತಹ ಸಂದರ್ಭವನ್ನ ಕ್ರಿಯೇಟ್ ಮಾಡಬೇಕು ಭಾರತ ಸರ್ಕಾರ. ಇದರ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಈಗ ಇರೋದಕ್ಕಿಂತ 50% ಅಷ್ಟು ರೇಟ್ ನ ಇನ್ಕ್ರೀಸ್ ಮಾಡಬೇಕು ಮತ್ತು ವೇಸ್ಟಿಂಗ್ ವಿಚಾರವಾಗಿ 5% ಗಿಂತ ಲೆಸ್ ಅಂದರೆ 5% ಒಳಗೆ ವೇಸ್ಟಿಂಗ್ ಪರ್ಸೆಂಟೇಜ್ ಇರಬೇಕು ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ 2012ರಲ್ಲಿ ಭಾರತಕ್ಕೆ ಈ 6 ನ್ಯೂಟ್ರಿಷನ್ ಟಾರ್ಗೆಟ್ಗಳನ್ನು ಕೊಟ್ಟಿರುತ್ತೆ. ಆದರೆ ಈಗ 2020ರಲ್ಲಿ ರಿಲೀಸ್ ಆಗಿರುವಂಥ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಈ 6 ಟಾರ್ಗೆಟ್ಗಳಲ್ಲಿ ಯಾವುದೇದು 6 ಟಾರ್ಗೆಟ್ ಸ್ಟೆಂಟಿಂಗ್ ವಿಚಾರವಾಗಿ ಆಗಿರ್ಬೋದು, ಅನಿಮಿಯಾ ವಿಚಾರವಾಗಿ ಆಗಿರ್ಬೋದು, ಲೋ ಬರ್ತ್ ವೇಟ್, ಓವರ್ ವೇಟ್, ಬ್ರೆಸ್ಟ್ ಫೀಡಿಂಗ್ ಮತ್ತು ವೇಸ್ಟಿಂಗ್, ಈ 6 ಟಾರ್ಗೆಟ್ಗಳಲ್ಲಿ 4 ಟಾರ್ಗೆಟ್ಗಳನ್ನು ಮಿಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಆ 4 ಟಾರ್ಗೆಟ್ಗಳು ಯಾವುದಿದು ಅಂತ ಹೇಳಿದ್ರೆ ಸ್ಟಂಟಿಂಗ್, ಅನೇಮಿಯಾ ಮತ್ತು ಚೈಲ್ಡ್ಹುಡ್ ಓವರ್ ವೇಟ್ ಮತ್ತು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಈ 4 ಇಂಡಿಕೇಟರ್ಸ್ಗಳಲ್ಲಿ ನ್ಯೂಟ್ರಿಷನ್ ಟಾರ್ಗೆಟ್ಗಳನ್ನು ಭಾರತ ಈಗ ಮಿಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಈ ಒಂದು ನ್ಯೂಟ್ರಿಷನ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಆರ್ಟಿಕಲ್ನಲ್ಲಿ ಮುಂದುವರೆದು ಅಂಡರ್ ವೇಟ್ ಚಿಲ್ಡ್ರನ್, ಸ್ಟಂಟಿಂಗ್, ಅನೆಮಿಯಾದ ಬಗ್ಗೆ ಡೇಟಾವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಈ ಡೇಟಾ ನಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ವಿಚಾರವಾಗಿ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯ ವಿಚಾರವಾಗಿ ಉತ್ತರಗಳನ್ನ ಬರೀತಿರುವಂಥ ಸಂದರ್ಭದಲ್ಲಿ ಈ ಡೇಟಾಗಳನ್ನು ಮೆನ್ಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅಂಡರ್ ವೇಟ್ ಚಿಲ್ಡ್ರನ್ ಬಗ್ಗೆ ಡೇಟಾ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 2000ದಿಂದ 2016 ವರ್ಷದ ಡೇಟಾವನ್ನು ನೋಡಿದ್ರೆ ಇಸವಿ 2000ದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಂಡರ್ ವೇಟ್ ಚಿಲ್ಡ್ರನ್ ಅಂದರೆ ಕಡಿಮೆ ತೂಕದ ಮಕ್ಕಳ ಪರ್ಸೆಂಟೇಜ್ 66% ಇರುತ್ತೆ. ಆದರೆ 2016ರಲ್ಲಿ ಇದು 58.1%ಗೆ ಡಿಕ್ರೀಸ್ ಆಗುತ್ತೆ. ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇರುವಂಥ ಅಂಡರ್ ವೇಟ್ ಅಂದರೆ ಕಡಿಮೆ ತೂಕದ ಮಕ್ಕಳ ಪರ್ಸೆಂಟೇಜ್ ಕಡಿಮೆ ಆಗಿರೋದನ್ನ ಕಾಣಬಹುದು. ಇದನ್ನು ಪರ್ಟಿಕ್ಯುಲರ್ ಆಗಿ ಬಾಯ್ಸ್ನಲ್ಲಿ 66% ಇದ್ದಂಥದ್ದು 58.1%ಗೆ ಕಡಿಮೆ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಗರ್ಲ್ಸ್ನಲ್ಲಿ ಈ ಒಂದು ಪರ್ಸೆಂಟೇಜ್ 54.2% ಇದ್ದಂಥದ್ದು 50.1%ಗೆ ಕಡಿಮೆ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಈ ಒಂದು ಪರ್ಸೆಂಟೇಜನ್ನು ನಮ್ಮ ಏಷ್ಯಾ ಖಂಡದಲ್ಲಿ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಬಾಯ್ಸಲ್ಲಿ ಏಷ್ಯಾದಲ್ಲಿ 35.6% ಅಷ್ಟು ಆವ್ರೇಜ್ ಇದೆ ಮತ್ತು ಗರ್ಲ್ಸ್ನಲ್ಲಿ 31.8% ಅಷ್ಟು ಗರ್ಲ್ಸ್ನಲ್ಲಿ ಈ ಒಂದು ಪರ್ಸೆಂಟೇಜ್ ಆವ್ರೇಜ್ ಇದೆ. ಅಂದರೆ 2000 ವರ್ಷದಿಂದ 2016ನೇ ವರ್ಷದಲ್ಲಿ ನಾವು 58.1%ಗೆ ನಮ್ಮ ಅಂಡರ್ ವೇಟ್ ಚಿಲ್ಡ್ರನ್ನ ಪರ್ಸೆಂಟೇಜ್ ಕಡಿಮೆ ಮಾಡಿದ್ರೂ ಸಮೇತ ನಾವು ಗ್ಲೋಬಲ್ ಆವ್ರೇಜ್ ಅಥವಾ ಏಷ್ಯಾದಲ್ಲಿ ಇರುವಂಥ ಆವ್ರೇಜನ್ನು ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬೆಳವಣಿಗೆ ಕಡಿಮೆ ಅಂತಲೇ ಹೇಳ್ಬೋದು. ಆದ ನಂತರ ಈ ಒಂದು ಆರ್ಟಿಕಲ್ನಲ್ಲಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ನಾನು ತಿಳಿಸಿದ್ದೀನಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ನ ಡೆಫಿನೇಷನ್ಗಳು. ಸ್ಟಂಟಿಂಗ್ ಅಂತ ಹೇಳಿದ್ರೆ ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿರುವಂಥದ್ದು ಮತ್ತು ವೇಸ್ಟಿಂಗ್ ಅಂತ ಹೇಳಿದ್ರೆ ನಿಗದಿತ ಎತ್ತರಕ್ಕೆ ಕಡಿಮೆ ವೆಯ್ಟ್ ಇರುವಂಥದ್ದು. ಈಗ ಸ್ಟಂಟಿಂಗ್ ಪರ್ಸೆಂಟೇಜ್ ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 37.9% ಅಷ್ಟು ಇದೆ ಮತ್ತು ವೇಸ್ಟಿಂಗ್ ಪರ್ಸೆಂಟೇಜ್ ನಮ್ಮ ಭಾರತದಲ್ಲಿ 20.8% ಅಷ್ಟು ಇದೆ. ಇದನ್ನು ಏಷ್ಯಾದ ಆವ್ರೇಜ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಸ್ಟಂಟಿಂಗ್ ಏಷ್ಯಾದಲ್ಲಿ 22.7% ಅಷ್ಟು ಆವ್ರೇಜ್ ಇದೆ ಮತ್ತು ಏಷ್ಯಾದಲ್ಲಿ ವೇಸ್ಟಿಂಗ್ 9.4% ಅಷ್ಟು ಆವ್ರೇಜ್ ಇದೆ. ನಾವು ಈ ಪರ್ಸೆಂಟೇಜ್ಗಳನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಭಾರತ ದೇಶದ ಬೆಳವಣಿಗೆ ಈ ವಿಚಾರದಲ್ಲಿ ಸಮೇತ ಕಡಿಮೆ ಇದೆ ಅಂತ ಹೇಳಿ ತಿಳಿದು ಬರುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೈಜೀರಿಯಾ ಮತ್ತು ಇಂಡೋನೇಷ್ಯಾದಂಥ 2 ದೇಶಗಳ ಜೊತೆಗೆ 3 ಕೆಟ್ಟ ದೇಶಗಳಲ್ಲಿ ಭಾರತವೂ ಕೂಡ ಒಂದು ಅಂತ ಹೇಳಿ ಗುರುತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಸ್ಟಂಟಿಂಗ್ ವಿಚಾರವಾಗಿ ನಮ್ಮ ದೇಶದಲ್ಲಿ ತುಂಬ ಅತಿ ಹೆಚ್ಚು ಅಸಮಾನತೆ ಇದೆ ಎಲ್ಲ ಸಮುದಾಯಗಳ ಮಟ್ಟದಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಸ್ಟಂಟಿಂಗ್ ಲೆವೆಲ್ ಬಗ್ಗೆ ಮಾತನಾಡೋದಾದ್ರೆ ಉತ್ತರ ಪ್ರದೇಶದಲ್ಲಿ 40%ಕ್ಕೂ ಹೆಚ್ಚು ಸ್ಟಂಟಿಂಗ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ನಗರ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿಯೇ ಸ್ಟಂಟಿಂಗ್ ಹರಡುವಿಕೆ 10.1% ಅಷ್ಟು ಹೆಚ್ಚಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ.
ಮತ್ತು ಅಧಿಕ ತೂಕ ಮತ್ತು ಸ್ಥೂಲಕಾಯ ಅಂತ ಹೇಳಿದ್ರೆ ಒಬೆಸಿಟಿ, ಇದು ಎಷ್ಟರ ಮಟ್ಟಿಗೆ ಇದೆ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಇಲ್ಲಿ ಪುರುಷರಿಗಿಂತ ಅತಿ ಹೆಚ್ಚು ಬೊಜ್ಜನ್ನು ವಯಸ್ಕ ಹೆಣ್ಣು ಮಕ್ಕಳು ಹೊಂದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಪುರುಷರಲ್ಲಿ ಓವರ್ ವೇಟ್ 2.7% ಅಷ್ಟು ಇದ್ದರೆ ಮಹಿಳೆಯರಲ್ಲಿ ಈ ಒಂದು ಪರ್ಸೆಂಟೇಜ್ 5.1% ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಎಂಡ್ ಮಾಡ್ತಾ ಕನ್ಕ್ಲೂಷನ್ ಏನು ಬರೆದಿದ್ದಾರೆ ಆಥರ್ ಅಂತ ಹೇಳಿದ್ರೆ, ಕೋವಿಡ್-19 ವಿರುದ್ಧವಾಗಿ ಈಗ ಪ್ರಪಂಚ ಬ್ಯಾಟಲ್ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸೋಷಿಯೋ ಎಕನಾಮಿಕ್ ಇನ್ಎಕ್ವಾಲಿಟೀಸ್ಗಳು ಅತಿ ಹೆಚ್ಚು ಫಾರ್ಮ್ಗಳಲ್ಲಿ, ಡಿಫ್ರೆಂಟ್ ಫಾರ್ಮ್ಗಳಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಮಾಲ್ ನ್ಯೂಟ್ರಿಷನ್ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಕ್ವಿಟಿಯನ್ನು ಪ್ರಮೋಟ್ ಮಾಡಬೇಕು. ಈ ಮೂಲಕವಾಗಿ ಇಕ್ವಿಟಿಯನ್ನು ಉತ್ತೇಜನ ಮಾಡೋದ್ರಿಂದ ನಾವು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಬಹುದು ಅಂತ ಹೇಳಿ ಆಥರ್ ಅವರು ಇಲ್ಲಿ ಒಪಿನಿಯನ್ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಮೊದಲನೇದಾಗಿ ನಾವು ಇವತ್ತು ಏನು ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ, ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಅನ್ನು ಯಾರು ರಿಲೀಸ್ ಮಾಡ್ತಾರೆ ಮತ್ತು ಯಾರು ಸಪೋರ್ಟ್ ಮಾಡ್ತಾರೆ, ಇದರ ಪಾರ್ಟ್ನರ್ ಯಾರು, ಇದರ ಜೊತೆಗೆ 3 ಇಂಪಾರ್ಟೆಂಟ್ ಇಂಡಿಕೇಟರ್ಸ್ಗಳು ಸ್ಟಂಟಿಂಗ್, ವೇಸ್ಟಿಂಗ್, ಓವರ್ ವೇಟ್, ಇದರ ಜೊತೆಗೆ ಈ ಒಂದು ಆರ್ಟಿಕಲ್ನ ಸಮ್ಮರಿಯನ್ನು ಚರ್ಚೆ ಮಾಡಿದ್ವಿ. ಈ ಒಂದು ಆರ್ಟಿಕಲ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾರ್ಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ನ ಇಂಪಾರ್ಟೆಂಟ್ ಹೈಲೈಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ನಂತರದಲ್ಲಿ ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗೋದಾದರೆ, ಈ ಒಂದು ಆರ್ಟಿಕಲ್ ಮೊದಲನೇ ಪೇಜ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ನಿನ್ನೆ ತಮ್ಮ ಭಾಷಣದಲ್ಲಿ 20 ಲಕ್ಷ ಕೋಟಿಯಷ್ಟು ಎಕನಾಮಿಕ್ ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದಾರೆ. ಈ ಅನೌನ್ಸ್ಮೆಂಟ್ನ ವಿಚಾರವಾಗಿ ಈ ಆರ್ಟಿಕಲ್ ಅಪಿಯರ್ ಆಗಿದೆ. ಇದರ ಹೈಲೈಟ್ಸನ್ನು ನೋಡೋಣ. ಇದರ ವಿಚಾರವಾಗಿ ನಾಳೆಯಿಂದ ಹಲವಾರು ಎಡಿಟೋರಿಯಲ್ಗಳು, ಒಪಿನಿಯನ್ಗಳು ಅಪಿಯರ್ ಆಗುವಂಥ ಚಾನ್ಸಸ್ ಇದೆ. ನಂತರದಲ್ಲಿ ಅವುಗಳನ್ನ ಡಿಸ್ಕಸ್ ಮಾಡೋಣ. ಈಗ ಮೊದಲನೇದಾಗಿ ಹೈಲೈಟ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇದನ್ನು ಯಾವ ಸಿಲೆಬಸ್ ಅಡಿಗಡೆ ನೋಟ್ಸ್ನ ಮಾಡ್ಕೊಬೋದು ಅಂತ ಹೇಳಿದ್ರೆ, GS2 ಕೆಳಗಡೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ, ಮತ್ತು ಇನ್ನೊಂದು GS2 ಟಾಪಿಕ್ ಆದಂಥ ಇಂಡಿಯನ್ ಎಕನಾಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಈ 2 ಟಾಪಿಕ್ನ ಕೆಳಗಡೆ ನಾವು ಈ ಒಂದು ಆರ್ಟಿಕಲ್ನ ನೋಟ್ಸ್ನ ಮಾಡ್ಕೊಬೋದು. ಇಶ್ಯೂ ಏನು ಅಂತ ಹೇಳಿದ್ರೆ, ಕೋವಿಡ್-19 ವಿರುದ್ಧವಾಗಿ ಬ್ಯಾಟಲ್ ಮಾಡೋದಕ್ಕೆ ಮತ್ತು ನಮ್ಮ ಎಕಾನಮಿಯನ್ನು ಸುಸ್ಥಿತಿಗೆ ತರುವಂಥ ಪ್ರಯತ್ನಕ್ಕೆ ಈ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜನ್ನು ನೀಡಲಾಗಿದೆ. ಇದು ಈ ಒಂದು ಆರ್ಟಿಕಲ್ನ ಇಶ್ಯೂ ಮತ್ತು ಡೈಮೆನ್ಷನ್ಗಳಾಗಿದ್ದಾವೆ. ಮೊದಲನೇದಾಗಿ ಈ ಒಂದು ಎಕನಾಮಿಕ್ ಪ್ಯಾಕೇಜ್ನ ವಿಚಾರವಾಗಿ 2 ಆರ್ಟಿಕಲ್ಸ್ಗಳು ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಅಪಿಯರ್ ಆಗಿದೆ. ಮೊದಲನೇ ಆರ್ಟಿಕಲ್ 1ನೇ ಪೇಜ್ನಲ್ಲಿ ಇದ್ದರೆ, 2ನೇ ಆರ್ಟಿಕಲ್ 8ನೇ ಪೇಜ್ನಲ್ಲಿ ಇದೆ. ಈ 2 ನ್ಯೂಸ್ ಪೇಪರ್ ಆರ್ಟಿಕಲ್ಗಳ ಸಮ್ಮರಿ ಅಥವಾ ಹೈಲೈಟ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಉತ್ತೇಜನ ನೀಡೋದಕ್ಕೋಸ್ಕರ, ಎಕನಾಮಿಗೆ ಸ್ಟಿಮ್ಯುಲಸ್ನ ನೀಡೋದಕ್ಕೋಸ್ಕರ ಈಗ ಪ್ರಧಾನಮಂತ್ರಿಯವರು 20 ಲಕ್ಷ ಕೋಟಿ ರೂಪಾಯಿಗಳಷ್ಟು ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಎಸ್ಟಿಮೇಷನ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ನಮ್ಮ ದೇಶದ GDPಯ 10% ಅಷ್ಟು ಇದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡಲಾಗಿದೆ. ಅದರ ನಂತರ ಈ ಒಂದು ಎಕನಾಮಿಕ್ ರಿಫಾರ್ಮ್ಸ್ ಅಥವಾ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಅವರ ವರ್ಡ್ಸ್ನಲ್ಲಿ ಹೇಳೋದಾದ್ರೆ, ಇದೊಂದು ಆತ್ಮನಿರ್ಭರ್ ಭಾರತ್ ಅಥವಾ ಸೆಲ್ಫ್ ರಿಲಯಂಟ್ ಅಂದರೆ ಸ್ವಾವಲಂಬಿ ಸ್ಥಿತಿಸ್ಥಾಪಕ ರೆಸಿಲಿಯಂಟ್ ಇಂಡಿಯಾವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಈ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಲಾಗಿದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೊತ್ತ ಲಾಕ್ಡೌನ್ನ ಆರಂಭದಲ್ಲಿ ಈಗಾಗಲೇ ಘೋಷಿಸಲಾದ ಪ್ಯಾಕೇಜ್ಗಳನ್ನು ಕೂಡ ಒಳಗೊಂಡಿದೆ. ಇದರ ಜೊತೆಗೆ RB ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪಾವತಿಸಬೇಕಾದಂಥ ಹಲವಾರು ಕ್ರಮಗಳಿಗೆ ಬೇಕಾದಂಥ ಹಣವನ್ನು ಕೂಡ ಒಳಗೊಂಡಿದೆ ಈ ಒಂದು 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜ್. ಮುಂದುವರೆದು ತಮ್ಮ ಭಾಷಣದಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಹೇಳ್ತಾರೆ, ಭಾರತದಂತೆಯೇ ಕೋವಿಡ್-19 ವಿರುದ್ಧವಾಗಿ ಈ ಒಂದು ಸಾಂಕ್ರಾಮಿಕ ರೋಗದಿಂದ ಉಂಟಾದ ಬಿಕ್ಕಟ್ಟಿನಿಂದ ಇಡೀ ಜಗತ್ತು ತತ್ತರಿಸಿದೆ. ಆದಾಗ್ಯೂ ಕೂಡ ಈ ಒಂದು ಈ ಬಿಕ್ಕಟ್ಟು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆನೇ ಬೇರೆ ವ್ಯವಸ್ಥೆಗಳು ಅಥವಾ ಬೇರೆ ಸಂಸ್ಥೆಗಳು ಅವು ಯಾವ ರೀತಿ ಕುಸಿತವೆ ಅನ್ನೋದನ್ನು ನೋಡೋದಕ್ಕೆ ಭಾರತಕ್ಕೆ ಅವಕಾಶವಿತ್ತು. ಮತ್ತು 21ನೇ ಶತಮಾನ ಭಾರತದ ಶತಮಾನವಾಗಲಿದೆ ಅಂತ ಹೇಳಿ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ ರೀತಿ ನೋಡಬೇಕು ಮತ್ತು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಎಥಿಕ್ಸ್ ಅಥವಾ ಎಸ್ಎ ಪೇಪರ್ಗಳಲ್ಲಿ ನಾವು ಕೋವಿಡ್-19 ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಭಾರತ ದೇಶದ ಇಂಪಾರ್ಟೆನ್ಸ್ ಅಥವಾ ಸ್ಟ್ರಾಟಜಿಕ್ ಮೂವ್ಮೆಂಟ್ಸ್ಗಳು ಯಾವ ರೀತಿ ಇತ್ತು ಇದರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಬೋದು. 21ನೇ ಶತಮಾನ ಭಾರತದ ಶತಮಾನವಾಗಲಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೋವಿಡ್-19 ವಿರುದ್ಧವಾಗಿ ಹೋರಾಡೋದಕ್ಕೆ ಭಾರತಕ್ಕೆ ಒಂದು ರೀತಿಯಲ್ಲಿ ಎಡ್ಜ್ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ನಮಗಿಂತ ಮುಂಚೆ ಬೇರೆ ದೇಶಗಳು ಯಾವ ರೀತಿ ತತ್ತರಿಸಿದ್ವು ಮತ್ತು ಅವುಗಳು ಯಾವ ರೀತಿ ಬಿಕ್ಕಟ್ಟಿಗೆ ಎದುರಾದವು ಮತ್ತು ಅವುಗಳ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಯಾವ ರೀತಿಯಂಥ ಯೋಜನೆಗಳನ್ನ ತಂದರು. ಈ ಎಲ್ಲ ಸ್ಟ್ರಾಟಜಿಸ್ಗಳನ್ನ ನೋಡಿ ಕಲಿಯೋದಕ್ಕೆ ಭಾರತಕ್ಕೆ ಸಮಯಾವಕಾಶ ಇತ್ತು ಅಂತ ಹೇಳಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ರ್ಯಾಂಪ್ಡ್ ಅಪ್ ಕೆಪಾಸಿಟಿ ಬಗ್ಗೆ ಮಾತನಾಡಿದ್ದಾರೆ. ರ್ಯಾಂಪ್ಡ್ ಅಪ್ ಕೆಪಾಸಿಟಿ ಅಂತ ಹೇಳಿದ್ರೆ ಭಾರತದ ಹೆಚ್ಚಿದ ಸಾಮರ್ಥ್ಯ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಸಾಮರ್ಥ್ಯವನ್ನು ಬದಲಾವಣೆ ಮಾಡ್ಕೊಂಡಿದ್ದೀವಿ ಕೋವಿಡ್-19 ನಂತರದಲ್ಲಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, PPE ಕಿಟ್ಸ್ ಮತ್ತು N95 ಮಾಸ್ಕ್ಗಳ ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ದೇಶದಲ್ಲಿ ಮೊದಲನೇ ಕೋವಿಡ್-19 ಕೇಸ್ ಅಪಿಯರ್ ಅಂತ ಸಂದರ್ಭದಲ್ಲಿ ನಾವು ಈ 2 ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ಇಷ್ಟೇ ಕಡಿಮೆ ಸಮಯದಲ್ಲಿ ನಾವು ಈಗ 2 ಲಕ್ಷದಷ್ಟು PPE ಕಿಟ್ಸ್ಗಳನ್ನು ಮತ್ತು 2 ಲಕ್ಷದಷ್ಟು N95 ಮಾಸ್ಕ್ಗಳನ್ನ ಪ್ರತಿದಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಭಾರತ ದೇಶದ ಹೆಚ್ಚಿದ
ಅಂದರೆ ರ್ಯಾಂಪ್ ಅಪ್ ಸಾಮರ್ಥ್ಯವನ್ನು, ರ್ಯಾಂಪ್ ಅಪ್ ಕೆಪಾಸಿಟಿ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು, ಸ್ವಾವಲಂಬನೆ ಅನ್ನುವಂಥದ್ದನ್ನು ನಾವು ಹೊರಗಡೆ ಇಡುವಂತಿಲ್ಲ ಅಥವಾ ಇದೊಂದು ಪ್ರತ್ಯೇಕತಾವಾದಿಯಲ್ಲ, ನೈದರ್ ಎಕ್ಸ್ಕ್ಲೂಷನರಿ ನಾರ್ ಐಸೋಲೇಷನಿಸ್ಟ್. ಅಂದರೆ ನಾವು ಈ ರೀತಿಯಾಗಿ ಮಾಡೋದ್ರಿಂದ, ಅಂದರೆ ನಾವು ಸ್ವಾವಲಂಬನೆಯ ಮೇಲೆ ವರ್ಕ್ ಮಾಡೋದ್ರಿಂದ ನಾವು ನಮ್ಮ ಜಗತ್ತಿಗೆ ಸಹಾಯ ಮಾಡ್ತೀವಿ ಹೊರತು ಇದೊಂದು ಪ್ರತ್ಯೇಕತಾವಾದಿಯಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಹೈಲೈಟ್ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಇದರ ಬಗ್ಗೆ ಯಾವುದೇ ರೀತಿಯ ನೋಟ್ಸ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಈಗ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಬಗ್ಗೆ ಒಪಿನಿಯನ್ ಅಥವಾ ಯಾವುದೇ ರೀತಿಯಿಂದ ಇಂಪ್ಯಾಕ್ಟ್ ರಿಲೇಟೆಡ್ ಸ್ಟಡೀಸ್ ಅನಾಲಿಸಿಸ್ಗಳು ಬರ್ಬೋದು ಅಥವಾ ಕೇಸ್ ಸ್ಟಡೀಸ್ಗಳು ರಿಲೀಸ್ ಆಗ್ಬೋದು. ಅಂದರೆ ಯಾವ ರೀತಿಯಲ್ಲಿ ನಮ್ಮ ದೇಶ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ರಿಲೀಸ್ ಆದಮೇಲೆ ಯಾವ ರೀತಿ ಎಕನಾಮಿ ಪಿಕಪ್ ಆಯಿತು, ಈ ರೀತಿಯಾದ ವಿಚಾರದಲ್ಲಿ ಕೇಸ್ ಸ್ಟಡೀಸ್ಗಳು ರಿಲೀಸ್ ಆಗ್ಬೋದು. ಆ ಸಂದರ್ಭದಲ್ಲಿ ನಾವು ಈ ವಿಚಾರವಾಗಿ ನೋಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗಿದ್ದಾದರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 8ರಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನ ನಾವು GS2 ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. GS2 ಟಾಪಿಕ್ ಆದಂಥ ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಆ್ಯಂಡ್ ಇಂಡಿಯನ್ ಡಯಾಸ್ಪೋರಾ. ಮತ್ತು GS2 ಕೆಳಗಡೆ ಬರುವಂಥ ಮತ್ತೊಂದು ಟಾಪಿಕ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಆ್ಯಂಡ್ ಫೋರಾ ಆ್ಯಂಡ್ ದಿ ಸ್ಟ್ರಕ್ಚರ್ ಆ್ಯಂಡ್ ದರ್ ಮ್ಯಾಂಡೇಟ್. ಈ ಒಂದು ಟಾಪಿಕ್ನ ಕೆಳಗಡೆ ಈ ಒಂದು ಆರ್ಟಿಕಲ್ನ ನೋಟ್ಸ್ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಭಾರತ US ಮತ್ತು ಚೈನಾದ ಜಗಳದ ನಡುವೆ ಸಿಕ್ಕಾಕೊಂಡಿದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಕೂಡ WHO ವಿಷಯವಾಗಿ. ಇದರ ಬಗ್ಗೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಚೈನಾ ಮತ್ತು ತೈವಾನ್ನ ನಡುವೆ ಇರುವಂಥ ಇಶ್ಯೂಸ್ಗಳನ್ನು ಕವರ್ ಮಾಡೋಣ. ಇದರ ಬಗ್ಗೆ ರಫ್ ಐಡಿಯಾ ಇರಬೇಕಾಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಕೆಳಗಡೆ ಬರುವಂಥ ಈ ಟಾಪಿಕ್ ನಮ್ಮ ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂನಿಂದನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಂಟರ್ವ್ಯೂಗಳಲ್ಲಿ ಒನ್ ಚೈನಾ ಪಾಲಿಸಿ ಬಗ್ಗೆ ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ ಮತ್ತು ಒನ್ ಚೈನಾ ಪಾಲಿಸಿಯ ಬಗ್ಗೆ ಬೇರೆ ದೇಶಗಳ ಒಪಿನಿಯನ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ. ಆದ ಕಾರಣದಿಂದಾಗಿ ಮೊದಲು ನಾವು ಚೈನಾ ತೈವಾನ್ ಇಶ್ಯೂನ ಕವರ್ ಮಾಡಿ ನಂತರದಲ್ಲಿ ಇವತ್ತು ಅಪೇರ್ ಆಗಿರುವಂಥ ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿಯನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಚೈನಾ ತೈವಾನ್ ಇಶ್ಯೂಸ್ನ ಬಗ್ಗೆ ಬೇಸಿಕ್ಸ್ನ ಕವರ್ ಮಾಡೋದಾದರೆ, ಮೊದಲು ತಿಳ್ಕೊಂಡಿರಬೇಕಾದಂಥದ್ದು ತೈವಾನ್ನ ಫಸ್ಟ್ ನೋನ್ ಸೆಟ್ಲರ್ಸ್, ಅಂದರೆ ಮೊದಲು ತಿಳಿದು ಬಂದಿರುವಂಥ ವಸಾಹತುಗಾರರು ಎಲ್ಲಿಯವರು ಅಂತ ಹೇಳಿದ್ರೆ ಸೌತ್ ಚೈನಾದವರು. ಸದರ್ನ್ ಚೈನಾದಿಂದ ತೈವಾನ್ಗೆ ಬಂದು ಸೆಟ್ಲ್ ಆಗ್ತಾರೆ. ಈ ಪೀಪಲ್ ಯಾರು ಅಂತ ಹೇಳಿದ್ರೆ ಆಸ್ಟ್ರೋನೇಷಿಯನ್ ಟ್ರೈಬಲ್ ಪೀಪಲ್ ಅಂತ ಹೇಳಿ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಜನರು ಸದರ್ನ್ ಚೈನಾದಿಂದ ತೈವಾನ್ ಪ್ರದೇಶಕ್ಕೆ ಬಂದು ಸೆಟ್ಲ್ ಆಗ್ತಾರೆ. ಅದಾದ ನಂತರ 1624ರಿಂದ 1661ರವರೆಗೆ ಡಚ್ರವರು ಈ ಒಂದು ಪ್ರದೇಶವನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಾರೆ. ಅದ ನಂತರ 1683ರಿಂದ 1895ರವರೆಗೆ ಚೈನಾ ಈ ಒಂದು ಪ್ರದೇಶವನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ, ಅಡ್ಮಿನಿಸ್ಟರ್ ಮಾಡ್ತಾ ಇರುತ್ತೆ. ನಂತರದಲ್ಲಿ 17ನೇ ಶತಮಾನದ ಆರಂಭದಲ್ಲಿ ಹಲವಾರು ಮೈಗ್ರೆಂಟ್ಸ್ಗಳು ಚೈನಾದಿಂದ, ಮೇನ್ಲ್ಯಾಂಡ್ ಚೈನಾದಿಂದ ತೈವಾನ್ ಪ್ರದೇಶಕ್ಕೆ ವಲಸೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ವಲಸೆ ಬರ್ತಾರೆ ಅಂತ ಹೇಳಿದ್ರೆ, ಮೇನ್ಲ್ಯಾಂಡ್ ಚೈನಾದಲ್ಲಿ ಟರ್ಮೈಲ್ ಅಥವಾ ಹಾರ್ಡ್ಶಿಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಹಾರ್ಡ್ಶಿಪ್ ಅಂದರೆ ಈ ಒಂದು ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಚೈನಾದಿಂದ ತೈವಾನ್ಗೆ ವಲಸೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರುಗಳ ಆ ಸಂದರ್ಭದಲ್ಲಿ 17ನೇ ಶತಮಾನದ ಆರಂಭದಲ್ಲಿ ಯಾರು ವಲಸೆ ಬಂದಿದ್ರಲ್ವ, ಅವರುಗಳ ಡಿಸೆಂಡೆಂಟ್ಸ್ ಅಂದರೆ ಅವರ ತಲೆಮಾರೇ, ಅವರ ವಂಶಸ್ಥರೇ ಈಗ ತೈವಾನ್ನ ಅತಿ ದೊಡ್ಡ ಜನಸಂಖ್ಯೆಯ ಪ್ರಪೋರ್ಷನ್ ಅಥವಾ ಪರ್ಸೆಂಟೇಜ್ ಆಗಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. 17ನೇ ಶತಮಾನದ ಬಿಗಿನಿಂಗ್ನಲ್ಲಿ ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಬಂದಂಥ ವಲಸಿಗರ ಜನಸಂಖ್ಯೆ ಈಗ ಅತಿ ಹೆಚ್ಚು ಆಗಿದೆ ತೈವಾನ್ನಲ್ಲಿ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕು. ಇದು 17ನೇ ಶತಮಾನದ ಕಥೆ. ಆದರೆ 19ನೇ ಶತಮಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಪಾನ್ಗೆ ಚೈನಾ ಈ ತೈವಾನ್ನ ಕಳ್ಕೊಂಡ್ಬಿಡುತ್ತೆ. ಫಸ್ಟ್ ಸೇನೋ ಜಪಾನೀಸ್ ವಾರ್ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಪಾನ್ನ ವಿರುದ್ಧ ಚೈನಾ ಸೋತೋಗ್ಬಿಡುತ್ತೆ. ಆಗ ತೈವಾನನ್ನು ಚೈನಾ ಜಪಾನ್ಗೆ ಸರೆಂಡರ್ ಮಾಡುತ್ತೆ. ಆದರೆ ವರ್ಲ್ಡ್ ವಾರ್ 2 ಆದ ನಂತರ ಈ ಪಿಕ್ಚರ್ ರಿವರ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ರಿಪಬ್ಲಿಕ್ ಆಫ್ ಚೈನಾ ತೈವಾನ್ನ ರೂಲ್ ಮಾಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಜಪಾನ್ ಮತ್ತೆ ಈ ಒಂದು ತೈವಾನನ್ನು ಚೈನಾಗೆ ಸರೆಂಡರ್ ಮಾಡುತ್ತೆ. ಇದಾಗಿ ಕೆಲವು ವರ್ಷಗಳ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಕುಮಿಂತಾಂಗ್ ಗೌರ್ಮೆಂಟ್ ಅಂತ ಹೇಳಿ ಚೈನಾದಲ್ಲಿ ಇರುತ್ತೆ. ಇದೊಂದು ಮೇನ್ ಗೌರ್ಮೆಂಟ್ ಆಗಿರುತ್ತೆ. KMT ಗೌರ್ಮೆಂಟ್ ಅಂತ ಹೇಳಿ ಕರೀತಾರೆ. ಈ ಒಂದು KMT ಗೌರ್ಮೆಂಟನ್ನು ಕಮ್ಯುನಿಸ್ಟ್ ಆರ್ಮಿಗಳು ಸೋಲಿಸ್ತವೆ. ಕಮ್ಯುನಿಸ್ಟ್ ಆರ್ಮಿ ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳು ಚೈನಾದಲ್ಲಿ ಅಧಿಕಾರವನ್ನು ಪಡೆದುಕೊಂಡ ನಂತರ KMT ಗೌರ್ಮೆಂಟ್ನ ಮುಖ್ಯಸ್ಥರು ಯಾರಾಗಿರ್ತಾರೆ ಅವರೆಲ್ಲರೂ ಕೂಡ ತೈವಾನ್ಗೆ ಪಲಾಯನ ಮಾಡ್ತಾರೆ 1949ರಲ್ಲಿ. ಅದ ನಂತರ ಹಲವಾರು ವರ್ಷಗಳ ಕಾಲ ಚೈನಾ ಮತ್ತು ತೈವಾನ್ನ ನಡುವೆ ಈ ಒಂದು ಸಂಬಂಧದಲ್ಲಿ ಹಲವಾರು ಬಿರುಕು ಇರುತ್ತೆ. ಆದರೆ 1980ರ ನಂತರದಲ್ಲಿ ಚೈನಾ ಮತ್ತು ತೈವಾನ್ನ ನಡುವೆ ಸ್ವಲ್ಪ ಮಟ್ಟಿಗೆ ರಿಲೇಷನ್ಶಿಪ್ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಚೈನಾ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಒನ್ ಚೈನಾ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಇದರ ಕೆಳಗಡೆ ಚೈನಾ ಅಂದರೆ ಒನ್ ಚೈನಾ ಪಾಲಿಸಿ ಕೆಳಗಡೆ ತೈವಾನ್ ಇನ್ಎಲಿಯನೇಬಲ್ ಪಾರ್ಟ್ ಆಗಿರುತ್ತೆ. ಅಂತ ಹೇಳಿದ್ರೆ ಯಾವ ರೀತಿ ಭಾರತ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ
ಕಾಶ್ಮೀರನ ನಮ್ಮ ಭಾರತ ದೇಶದ ಇನ್ಏಲಿಯನೇಬಲ್ ಪಾರ್ಟ್ ಅಂತ ಹೇಳಿ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಚೈನಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒನ್ ಚೈನಾ ಪಾಲಿಸಿ ಕೆಳಗಡೆ ತೈವಾನನ್ನು ಇನ್ಏಲಿಯಬಲ್ ಪಾರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳುತ್ತೆ. ಇದರ ಜೊತೆಗೆ ನಾವು ಒನ್ ಕಂಟ್ರಿ ಟೂ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ, ಈ ಒಂದು ಫಾರ್ಮುಲಾವನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಈ ಮೂಲಕವಾಗಿ ತೈವಾನ್ನ ಅಡ್ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಚೈನಾ ತನ್ನ ಪಾಲಿಸಿಯನ್ನು ತನ್ನ ಫಾರ್ಮುಲಾವನ್ನು ಮುಂದಿಡುತ್ತೆ. ಆದರೆ ತೈವಾನ್ ಇನ್ನೂ ಇದನ್ನು ಒಪ್ಕೊಂಡಿಲ್ಲ. ಇಷ್ಟು ಪಾಯಿಂಟ್ಸ್ಗಳು ಚೈನಾ ತೈವಾನ್ ಬಗ್ಗೆ ಇರುವಂಥ ಇಶ್ಯೂ ಆಗಿದೆ, ಹಿಸ್ಟ್ರಿ ಆಗಿದೆ. ನಂತರದಲ್ಲಿ ಗ್ಲೋಬಲಿ ಯಾವ ದೇಶ ಈ ಒಂದು ತೈವಾನ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ USA ತೈವಾನ್ನ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ ಆಗಿದೆ ಮತ್ತು ಓನ್ಲಿ ಅಲೈ ಅಂತಲೇ ಹೇಳ್ಬೋದು. 1979ರಲ್ಲಿ US ಡಿಪ್ಲೊಮ್ಯಾಟಿಕ್ ರಿಕಗ್ನೈಸೇಷನ್ನ ತೈವಾನ್ಗೆ ಎಂಡ್ ಮಾಡುತ್ತೆ. ಆದರೆ ನಂತರದ ವರ್ಷಗಳಲ್ಲಿ ಮತ್ತೆ ಈ ಒಂದು ರಿವೋಕ್ ಮಾಡುತ್ತೆ ಮತ್ತು ತೈವಾನ್ ರಿಲೇಷನ್ಸ್ ಆ್ಯಕ್ಟ್ ಅಂತ ಹೇಳಿ US ಪಾಸ್ ಮಾಡುತ್ತೆ. ಇದರ ಮುಖಾಂತರವಾಗಿ ತೈವಾನ್ನ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ ಆಗಿ US ಈಗ ಪ್ಲೇ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಸ್ಗಳನ್ನ ಅಥವಾ ಬೇಸಿಕ್ಸನ್ನು ನಾವು ಚೈನಾ ತೈವಾನ್ ಇಶ್ಯೂಸ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಇದನ್ನು ತಿಳ್ಕೊಂಡಿದ್ರೆ ಈಗ ನಂತರದಲ್ಲಿ ನಾನು ಹೇಳುವಂಥ ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ನಿರ್ಧಾರ ತೆಗೆದುಕೊಳ್ಳುವಂಥ ಕಾರ್ಯನಿರ್ವಾಹಕ ಸಂಸ್ಥೆ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಎಕ್ಸಿಕ್ಯೂಟಿವ್ ಬಾಡಿಯ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಳ್ಳುವಂಥ ಚಾನ್ಸಸ್ ಇದೆ. ಅದು ಕೂಡ ಮುಂದಿನ 3 ವರ್ಷಗಳ ಕಾಲ ಭಾರತ ಈ ಹುದ್ದೆಯನ್ನು ಅಲಂಕರಿಸುವಂಥ ಸಾಧ್ಯತೆ ಇದೆ. ಮತ್ತು ಈ ಟೈಮಿಂಗ್ ಆಫ್ ಅಪಾಯಿಂಟ್ಮೆಂಟ್ ಅಥವಾ ಈ ಒಂದು ರೋಲ್ ಅಥವಾ ಈ ಒಂದು ಹುದ್ದೆ ಭಾರತಕ್ಕೆ ತುಂಬ ಕ್ರೂಷಿಯಲ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ WHO ರೋಲ್ನ ಬಗ್ಗೆ COVID-19 ವಿರುದ್ಧವಾಗಿ ಫೈಟ್ ಮಾಡೋದ್ರ ವಿಚಾರವಾಗಿ WHO ರೋಲ್ನ ಬಗ್ಗೆ ಹಲವಾರು ರೀತಿಯಲ್ಲಿ ಡಿಬೇಟ್ ನಡೀತಿದೆ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಏನಾದರೂ ನೆಕ್ಸ್ಟ್ ಚೇರ್ಪರ್ಸನ್ ಆಗುವಂಥ ಅಧಿಕಾರ ಸಿಕ್ಕಿದೆ ಆದಂಥ ಸಂದರ್ಭದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಡಿಸಿಷನ್ ಮೇಕಿಂಗ್ ಎಕ್ಸಿಕ್ಯೂಟಿವ್ ಬಾಡಿಯ ಚೇರ್ಪರ್ಸನ್ ಆಗುವಂಥ ಚಾನ್ಸ್ ಸಿಕ್ಕಿದಂಥ ಸಂದರ್ಭದಲ್ಲಿ ಭಾರತಕ್ಕೆ ಇದೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಪೊಸಿಷನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ. ನಂತರದಲ್ಲಿ ಇತ್ತೀಚೆಗೆ ನಡೆದಂಥ ಮೀಟಿಂಗ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ S ಜೈಶಂಕರ್ ಅವರು 7 ನೇಷನ್ ವರ್ಚುವಲ್ ಮೀಟಿಂಗ್ನ ಅಟೆಂಡ್ ಮಾಡ್ತಾರೆ. ಮತ್ತು ಈ ಮೀಟಿಂಗ್ನಲ್ಲಿ ಆಸ್ಟ್ರೇಲಿಯಾ, ಬ್ರೆಜಿಲ್, ಇಂಡಿಯಾ, ಇಸ್ರೇಲ್, ಜಪಾನ್ ಮತ್ತು ಕೊರಿಯಾ ಈ ಎಲ್ಲ ದೇಶಗಳ ಫಾರಿನ್ ಮಿನಿಸ್ಟರ್ಸ್ಗಳು ಅಟೆಂಡ್ ಮಾಡಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಭಾರತವನ್ನು ಹೊರತುಪಡಿಸಿ ಇನ್ನುಳಿದಂಥ ಬೇರೆ ಎಲ್ಲ ದೇಶಗಳು ಆಸ್ಟ್ರೇಲಿಯಾ, ಬ್ರೆಜಿಲ್, ಇಸ್ರೇಲ್, ಜಪಾನ್, ಕೊರಿಯಾ ಈ ಎಲ್ಲ ದೇಶಗಳು ಕೂಡ ಯುನೈಟೆಡ್ ಸ್ಟೇಟ್ಸ್ನ ಪ್ರಮುಖ ನ್ಯಾಟೋ ಅಲ್ಲದ ಮಿತ್ರ ರಾಷ್ಟ್ರಗಳಾಗಿದ್ದಾವೆ. ಇದೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡ್ಬೋದು ನಾವಿಲ್ಲಿ. ಅದಾದ ನಂತರ ಈ ಒಂದು ಮೀಟಿಂಗ್ನ ಮತ್ತೊಂದು ಹೈಲೈಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, US ಯಾವ ರೀತಿ ಎಫರ್ಟ್ ಆಗ್ತಾ ಇದೆ ತೈವಾನ್ಗೆ ಅಬ್ಸರ್ವ್ ಸ್ಟೇಟಸ್ನ ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. WHO ನಲ್ಲಿ ಅಬ್ಸರ್ವ್ ಸ್ಟೇಟಸ್ನ ತೈವಾನ್ಗೆ ನೀಡಬೇಕು ಅಂತ ಹೇಳಿ USA ಪ್ರಪೋಸಲ್ನ ಮಾಡ್ತಾ ಇದೆ. ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ನಾವಿಲ್ಲಿ ಏನು ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ, ಮುಂದಿನ 3 ವರ್ಷಗಳ ಕಾಲ ಭಾರತ ಡಿಸಿಷನ್ ಮೇಕಿಂಗ್ ಎಕ್ಸಿಕ್ಯೂಟಿವ್ ಬಾಡಿಯ ಚೇರ್ಪರ್ಸನ್ ಆಗುವಂಥ ಚಾನ್ಸಸ್ ಇದೆ. ಈ ಸಂದರ್ಭದಲ್ಲಿ ಭಾರತ USA ಸಪೋರ್ಟ್ ಮಾಡಬೇಕಾ, USA ತೈವಾನ್ನ ಸಪೋರ್ಟ್ ಮಾಡ್ತಾ ಇದೆ, ನಾವು US ಮೂವ್ ಆಗಿರುವಂಥ ತೈವಾನ್ಗೆ ಅಬ್ಸರ್ವ್ ಸ್ಟೇಟಸ್ ನೀಡುವಂಥ ಮೂವ್ನ ಸಪೋರ್ಟ್ ಮಾಡಬೇಕಾ ಅಥವಾ ತೈವಾನ್ಗೆ ಅಬ್ಸರ್ವ್ ಸ್ಟೇಟಸ್ನ ಪ್ರೊವೈಡ್ ಮಾಡ್ದೇ ಚೈನಾವನ್ನು ಸಪೋರ್ಟ್ ಮಾಡಬೇಕಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಈ ರೀತಿ ಭಾರತ ಚೈನಾ ಮತ್ತು USA ಜಗಳದ ನಡುವೆ ಮಧ್ಯೆ ಸಿಕ್ಕಾಕೊಂಡಿದೆ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗಿರೋದು ಈ ಒಂದು ಆರ್ಟಿಕಲ್ ಜಾಮ್ ಟ್ರಿನಿಟಿಯ ಬಗ್ಗೆ, ಅಂದರೆ ಜನ್ಧನ್, ಆಧಾರ್, ಮೊಬೈಲ್ ಈ 3 ಜಾಮ್ ಟ್ರಿನಿಟಿಯ ಬಗ್ಗೆ ಬಂದಿದ್ದಂಥ ಆರ್ಟಿಕಲ್ ಆಗಿದೆ. ಈ ಒಂದು ಆರ್ಟಿಕಲ್ನ ನೀವು GST ಕೆಳಗಡೆ ಎಕನಾಮಿಕ್ ಡೆವಲಪ್ಮೆಂಟ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಫ್ರಮ್ ಇಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹೈಲೈಟ್ಸನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಜಾಮ್ ಟ್ರಿನಿಟಿಯ ಬಗ್ಗೆ ಇಂಟ್ರಡಕ್ಷನ್ನ ಕೊಟ್ಟಿದ್ದಾರೆ. ನಾವು ಎಕ್ಸಾಮ್ನಲ್ಲೂ ಕೂಡ ಜಾಮ್ ಟ್ರಿನಿಟಿ ಬಗ್ಗೆ ಯಾವುದಾದ್ರು ಪ್ರಶ್ನೆ ಅಪೇರ್ ಆದಂಥ ಸಂದರ್ಭದಲ್ಲಿ ಈ ಒಂದು ಇಂಟ್ರಡಕ್ಷನ್ನ ನಾವು ಮೆನ್ಷನ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವಾರು ವರ್ಷಗಳಿಂದ ಜಾಮ್ ಟ್ರಿನಿಟಿಯನ್ನು ಯಾವ ರೀತಿ ಪ್ರಪೋನ್ ಮಾಡಲಾಗಿದೆ, ಯಾವ ರೀತಿ ಡಿಫೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೊಂದು ಡ್ರೀಮ್ ಕ್ಯಾಶ್ ಟ್ರಾನ್ಸ್ಫರ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಭಾರತಕ್ಕೆ ಅಂತ ಹೇಳಿ. ಹೌದು, ಯಾಕೆ ಅಂತ ಹೇಳಿದ್ರೆ ಈ ಒಂದು ಟ್ರಿನಿಟಿಯ ಮುಖಾಂತರವಾಗಿ ನಮ್ಮಲ್ಲಿ ನಂಬಿಕೆ ಮತ್ತು ನಮ್ಮ ಸಿಸ್ಟಮ್ನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡ್ತು. ಮತ್ತು ಇದರ ವಿಚಾರವಾಗಿ 2015 ಎಕನಾಮಿಕ್ ಸರ್ವೆ ಒಂದು ಚಾಪ್ಟರ್ನ ಹೆಡ್ಡಿಂಗ್ನ ನೋಡೋದಾದರೆ, ವೈಪಿಂಗ್ ಎವ್ರಿ ಟಿಯರ್ ಫ್ರಮ್ ಎವ್ರಿ ಐ ದ ಜಾಮ್ ನಂಬರ್ ಟ್ರಿನಿಟಿ ಸೊಲ್ಯೂಷನ್ ಅಂತ ಹೇಳಿದ್ರೆ, ಪ್ರತಿ ಕಣ್ಣಿನಿಂದ ಪ್ರತಿ ಕಣ್ಣೀರನ್ನು ಒರೆಸುವುದು ಮತ್ತು ಇದೊಂದು ಜಾಮ್ ಸಂಖ್ಯೆ ಟ್ರಿನಿಟಿಯ ಪರಿಹಾರ ಅಂತ ಹೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಚಾಪ್ಟರ್ ಅಪಿಯರ್ ಆಗಿತ್ತು. ಅದಾದ ನಂತರ ಒಂದು ಒರಿಜಿನಲ್ ಫಾರ್ಮುಲೇಷನಲ್ಲಿ 2015ರಲ್ಲಿ 2 ಪಾಸಿಬಲ್ ಇನ್ಕಾರ್ನೇಷನ್ಸ್ಗಳನ್ನ, ಈ ಟ್ರಿನಿಟಿಯ ಇನ್ಕಾರ್ನೇಷನ್ಸ್ನ ಮೆನ್ಷನ್ ಮಾಡಿದ್ರು. ಅದು ಯಾವುದಾದ್ರು ಅಂತ ಹೇಳಿದ್ರೆ, ಮೊದಲನೇದಾಗಿ ಮೊಬೈಲ್ ಬ್ಯಾಂಕಿಂಗ್, ನಂತರದಲ್ಲಿ ಪೋಸ್ಟ್ ಆಫೀಸ್ ಪೇಮೆಂಟ್ಸ್. ಇದು ಏನು ಅಂತ ಹೇಳಿದ್ರೆ, ಒರಿಜಿನಲ್ ಫಾರ್ಮುಲೇಷನಲ್ಲಿ ಟ್ರಿನಿಟಿಯ ಜಾಮ್ ಟ್ರಿನಿಟಿಯ ಒರಿಜಿನಲ್ ಫಾರ್ಮುಲೇಷನಲ್ಲಿ 2 ಪಾಸಿಬಲ್ ಇನ್ಕಾರ್ನೇಷನ್ ಅಂತ ಹೇಳಿದ್ರೆ ತ್ರಿಮೂರ್ತಿಗಳ 2 ಅವತಾರಗಳನ್ನ ಮೆನ್ಷನ್ ಮಾಡಿರ್ತಾರೆ. ಅದು ಯಾವುದಾದ್ರು ಅಂತ ಹೇಳಿದ್ರೆ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಪೋಸ್ಟ್ ಆಫೀಸ್ ಪಾವತಿಗಳು.
ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಮೊಬೈಲ್ ಬ್ಯಾಂಕಿಂಗ್ ಅತಿ ಹೆಚ್ಚು ಮುನ್ನಡೆ ಸಾಧಿಸುತ್ತೆ, ಆದರೆ ಎರಡನೇ ಆಪ್ಷನ್ ಆದಂಥ ಪೋಸ್ಟ್ ಆಫೀಸ್ ಪೇಮೆಂಟ್ಸ್ ಇದು ಅತಿ ಹೆಚ್ಚು ಮುನ್ನಡೆಯನ್ನು ಸಾಧಿಸಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಹುಶಃ ಅದು ಖಾಸಗಿ ಲಾಭಕ್ಕಾಗಿ ಸಾಕಷ್ಟು ಅವಕಾಶವನ್ನು ಮಾಡಿಕೊಡದೇ ಇರುವಂಥ ಕಾರಣಕ್ಕಾಗಿ ಪೋಸ್ಟ್ ಆಫೀಸ್ ಪೇಮೆಂಟ್ಸ್ಗಳು ಅತಿ ಹೆಚ್ಚು ಮುನ್ನಡೆಯನ್ನು ಸಾಧಿಸಿಲ್ಲ ಅಂತ ಹೇಳಿ ಇಲ್ಲಿ ಆಥರ್ ಅವರು ತಮ್ಮ ಅಭಿಪ್ರಾಯವನ್ನು ಮೆನ್ಷನ್ ಮಾಡ್ತಿದ್ದಾರೆ. ಆದ್ದರಿಂದ ಆದರ್ಶಕ್ತಗೊಂಡ ಮೊಬೈಲ್ ಬ್ಯಾಂಕಿಂಗ್ ಸರ್ವೋಚ್ಚ ಗುರಿಯಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಗೋಲ್ ಆಗಿದೆ. ಇದರ ಜೊತೆಗೆ ಭಾರತವೇನಾದರೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ UBIನ ಏನಾದರೂ ಇನ್ಸ್ಟಾಲ್ ಮಾಡಿದಂಥ ಸಂದರ್ಭದಲ್ಲಿ, ಈ ಒಂದು ಸ್ಕೀಮನ್ನು ತಂದಂಥ ಸಂದರ್ಭದಲ್ಲಿ ನಾವು ಎನಿ ಟೈಮ್ ಈ ಒಂದು ಸ್ಕೀಮನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಈ ಜಾಮ್ ಟ್ರಿನಿಟಿಯನ್ನು ಉಪಯೋಗಿಸ್ಕೊಂಡು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಆಥರ್ ಅವರು ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಅದಾದ ನಂತರ ಈ ಜಾಮ್ ಟ್ರಿನಿಟಿಯಲ್ಲಿ ಪ್ರಾಬ್ಲಮ್ಸ್ ಇಲ್ವಾ? ಇದಾವೆ. ಆ ಪ್ರಾಬ್ಲಮ್ಸ್ಗಳನ್ನ ಮೆನ್ಷನ್ ಮಾಡೋದಾದ್ರೆ ಮೊದಲನೇದಾಗಿ ಬಡ ಜನರು ಇನ್ನೂ ಕೂಡ ಹಳೆಯ ಶೈಲಿಯ ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ. ಇದರಿಂದಾಗಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಜಾಮ್ ಟ್ರಿನಿಟಿಯನ್ನು ಉಪಯೋಗಿಸ್ಕೊಂಡು. ಅದ ನಂತರ ಕ್ರೌಡ್ ಸಮೇತ ಜಾಸ್ತಿ ಆಗ್ತಿದೆ. ಈ ಲಾಕ್ಡೌನ್ ಆದಂಥ ಪೀರಿಯಡ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಬ್ಯಾಂಕ್ಗಳ ಮುಂದೆ ಲಾಂಗ್ ಕ್ಯೂ ಆದಂಥದ್ದು. ಮತ್ತು ಈ ಲಾಂಗ್ ಕ್ಯೂಸ್ಗಳ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ಗಳಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಡೆನ್ಸಿಟಿ ಆಫ್ ಬ್ಯಾಂಕ್ಸ್ ತುಂಬ ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿ ಅಲ್ಲಿ ಲಾಂಗ್ ಬ್ಯಾಂಕ್ ಕ್ಯೂಸ್ಗಳು ಎಮರ್ಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಬಡ ಜನರು ಈ ಒಂದು ಜಾಮ್ ಟ್ರಿನಿಟಿಯನ್ನು ಉಪಯೋಗಿಸ್ಕೊಂಡು ಹಣವನ್ನು ಪಡ್ಕೊಳ್ಳೋದ್ರಲ್ಲಿ ಹಿಂದುಳಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಹಳೆಯ ಶೈಲಿಯ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಇಲ್ಲಿ ಆಥರ್ ಅವರು ಮೆನ್ಷನ್ ಮಾಡಿದ್ದಾರೆ. ಮುಂದುವರೆದು ಲೇಖಕರು ಹೇಳ್ತಾರೆ, ನ್ಯಾಷನಲ್ ರಿಲೀಫ್ ಪ್ಯಾಕೇಜ್ ಅಂದರೆ ಕೋವಿಡ್-19 ವಿರುದ್ಧವಾಗಿ ಬ್ಯಾಟಲ್ ಮಾಡೋದಕ್ಕೋಸ್ಕರ ನಮ್ಮ ದೇಶ ನ್ಯಾಷನಲ್ ರಿಲೀಫ್ ಪ್ಯಾಕೇಜನ್ನು ತಂತು. ಈ ಮುಖಾಂತರವಾಗಿ ಮಹಿಳೆಯರ ಜನ್ಧನ್ ಅಕೌಂಟ್ಗಳಿಗೆ 500 ರೂಪಾಯಿಯನ್ನು ಸಂದಾಯ ಮಾಡುವಂಥ ಪ್ಯಾಕೇಜನ್ನು ಘೋಷಣೆ ಮಾಡಲಾಯಿತು. ಈ ಒಂದು ಘೋಷಣೆಯಿಂದ ಎಷ್ಟು ಜನ ಉಪಯೋಗವನ್ನು ಪಡ್ಕೊಳ್ತಾರೆ ಮತ್ತು ಇದು ಒಂದು ಒಳ್ಳೆ ಐಡಿಯಾನ, ಇದು ಯಾವ ರೀತಿ ಸಂದಾಯವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ. ಇದಕ್ಕೆ ಅನಾಲಿಸಿಸ್ನ ಮಾಡೋದಾದರೆ ಜನ್ಧನ್ ಅಕೌಂಟ್ಸ್ಗಳನ್ನ ನರೇಗಾ ಜಾಬ್ ಕಾರ್ಡ್ಗಳಿಗೆ ಕಂಪೇರ್ ಮಾಡಬೇಕಾಗುತ್ತೆ. ಆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ 14 ಕೋಟಿಯಷ್ಟು ನರೇಗಾ ಜಾಬ್ ಕಾರ್ಡ್ಸ್ಗಳು ಇದ್ದರೆ 12 ಕೋಟಿಯಷ್ಟು ವುಮೆನ್ ಅಂದರೆ ಮಹಿಳೆಯರ ಜನ್ಧನ್ ಅಕೌಂಟ್ಸ್ಗಳಿದ್ದಾವೆ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸ್ಗಳಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅಂತ ಹೇಳಿದ್ರೆ ನಾವು ನರೇಗಾ ಜಾಬ್ ಕಾರ್ಡ್ಸ್ಗಳಿಗೆ ಜನ್ಧನ್ ಯೋಜನೆಯನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ನರೇಗಾ ಜಾಬ್ ಕಾರ್ಡ್ಸ್ ಅಷ್ಟೇ ಜನ್ಧನ್ ಯೋಜನೆ ಅಡಿಯಲ್ಲಿ ಮಹಿಳೆಯರು ಬೆನಿಫಿಟ್ ಆಗ್ತಾರೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಮುಂದುವರೆದು ಜನ್ಧನ್ ಯೋಜನೆಯ ನೆಗೆಟಿವ್ ಸೈಡ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ JDY ಅಂದರೆ ಜನ್ಧನ್ ಯೋಜನೆಯ ಅಕೌಂಟ್ಗಳು ತುಂಬ ಮೆಸ್ಸಿ ಆಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ನರೇಗಾ ಜಾಬ್ ಕಾರ್ಡ್ಸ್ಗಳು ತುಂಬ ಆರ್ಗನೈಸ್ ಆಗಿದ್ದಾವೆ, ವೆಲ್ ಆರ್ಗನೈಸ್ಡ್ ಆಗಿದ್ದಾವೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿದ್ದಾವೆ. ಆದರೆ 2014-15 ಸುಮಾರಿಗೆ ಓಪನ್ ಆದಂಥ ಜನ್ಧನ್ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಅಕೌಂಟ್ಗಳು ಹಲವಾರು ಟಾರ್ಗೆಟ್ಗಳನ್ನ ಮೀಟ್ ಮಾಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಂದರೆ ಹಲವಾರು ಬ್ಯಾಂಕ್ ಅಕೌಂಟ್ಗಳು ಟಾರ್ಗೆಟ್ಗಳನ್ನ ಮೀಟ್ ಮಾಡೋದಕ್ಕೋಸ್ಕರನೇ ಓಪನ್ ಮಾಡಲಾಗಿದೆ ಅಂತ ಹೇಳಿ ಇಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದರೆ ತಿಳುವಳಿಕೆ ಇಲ್ಲದೆ, ಒಪ್ಪಿಗೆ ಇಲ್ಲದೆ, ಒಬ್ಬ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆಯೂ ಕೂಡ ಹಲವಾರು ಖಾತೆಗಳನ್ನು ತೆರೆಯಲಾಗಿದೆ. ಇದರ ಜೊತೆಗೆ ನಕಲಿ ಖಾತೆಗಳ ಸಂಖ್ಯೆಯೂ ಕೂಡ ಅತಿ ಹೆಚ್ಚಿದೆ ಮತ್ತು ಯಾವುದೇ ಸುರಕ್ಷತೆ ಇಲ್ಲದೆ ಆಧಾರ್ ಸಂಖ್ಯೆಗಳನ್ನು ಕೂಡ ಸೀಡ್ ಮಾಡಲಾಗಿದೆ. ಆದ ಕಾರಣದಿಂದಾಗಿ ಇಲ್ಲಿ ಆಥರ್ ಅವರು ಜನ್ಧನ್ ಯೋಜನೆ ನರೇಗಾ ಜಾಬ್ ಕಾರ್ಡ್ಸ್ಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಟ್ರಾನ್ಸ್ಪರೆನ್ಸಿಯನ್ನು ಹೊಂದಿಲ್ಲ ಮತ್ತು ವೆಲ್ ಆರ್ಗನೈಸ್ ಆಗಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಎರಡನೇ ನೆಗೆಟಿವ್ ಸೈಡ್ ಏನು ಅಂತ ಹೇಳಿದ್ರೆ ಜನ್ಧನ್ ಯೋಜನೆ ಅಕೌಂಟ್ಗಳ ವಿಚಾರವಾಗಿ ಕ್ಯಾಶ್ ಟ್ರಾನ್ಸ್ಫರ್ಗಳು, ಜನ್ಧನ್ ಯೋಜನೆ ಕೆಳಗಡೆ ಕ್ಯಾಶ್ ಟ್ರಾನ್ಸ್ಫರ್ಗಳು ಅತಿ ಹೆಚ್ಚು ಎಕ್ಸ್ಕ್ಲೂಷನ್ ಎರರ್ನ ಹೊಂದುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ರೀಸೆಂಟಾಗಿ ಏಲ್ ಸ್ಟಡಿ ಅಂತ ಹೇಳಿ ನಡೆಸ್ತಾರೆ. ಇದರಲ್ಲಿ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಬಡ ವಯಸ್ಕ ಮಹಿಳೆಯರಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರು JDY ಅಂದರೆ ಜನ್ಧನ್ ಯೋಜನೆ ಖಾತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ತಿಳಿದು ಬರುತ್ತೆ. ಇದಕ್ಕೆ ಅನುಗುಣವಾಗಿ 10 ರಾಜ್ಯಗಳ ಡಾಲ್ಬರ್ಗ್ ಅಧ್ಯಯನ ಅಂತ ಹೇಳಿ ನಡೆಸ್ತಾರೆ. ಇದರಲ್ಲಿ ಕನಿಷ್ಠ ಒಂದು ವಯಸ್ಕ ಮಹಿಳೆ JDY ಜನ್ಧನ್ ಯೋಜನೆ ಖಾತೆಯನ್ನು ಹೊಂದಿರುವ ಬಡ ಕುಟುಂಬಗಳ ಪ್ರಮಾಣವು ಕೇವಲ 57% ಇದೆ ಅಂತ ಹೇಳಿ ಈ ಒಂದು ಡಾಲ್ಬರ್ಗ್ ಸ್ಟಡಿನಲ್ಲಿ ಅಂದರೆ 10 ಸ್ಟೇಟ್ಗಳಲ್ಲಿ ಈ ಡಾಲ್ಬರ್ಗ್ ಸ್ಟಡಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. JDY ಅಂದರೆ ಜನ್ಧನ್ ಯೋಜನೆ ಅಕೌಂಟ್ನ ವಿಚಾರವಾಗಿ ಇದರಲ್ಲಿ ನಮಗೆ ತಿಳಿದು ಬರೋದು ಏನಂತ ಹೇಳಿದ್ರೆ ಕನಿಷ್ಠ ಒಂದು ವಯಸ್ಕ ಮಹಿಳೆ JDY ಖಾತೆಯನ್ನು ಹೊಂದಿರುವಂಥ ಬಡ ಕುಟುಂಬಗಳ ಪ್ರಮಾಣ ಕೇವಲ ಜಸ್ಟ್ 57% ಇದೆ. ಈ ಎರಡು ಸ್ಟಡಿಗಳ ಮುಖಾಂತರವಾಗಿ ಏಲ್ ಸ್ಟಡಿ ಮತ್ತು ಡಾಲ್ಬರ್ಗ್ ಸ್ಟಡಿ ಇವೆರಡು ಸ್ಟಡಿಗಳ ಮುಖಾಂತರವಾಗಿ ನಮ್ಗೆ ಏನು ತಿಳಿದು ಬರುತ್ತೆ, ಅತಿ ಹೆಚ್ಚು ಎಕ್ಸ್ಕ್ಲೂಷನ್ ಎರರ್ಗಳು ಇದಾವೆ ಈ ಒಂದು ಜನ್ಧನ್ ಯೋಜನೆಯ ಅಡಿ ಅಂತ ಹೇಳಿ ತಿಳಿದು ಬರುತ್ತೆ. ಮತ್ತು ಮೂರನೇ ನೆಗೆಟಿವ್ ಸೈಡ್ನ ನೋಡೋದಾದರೆ ಜನ್ಧನ್ ಯೋಜನೆಯ ವಿಧಾನದಲ್ಲಿ ಸೇರ್ಪಡೆ ದೋಷಗಳು ಸಮೇತ ದೊಡ್ಡದಾಗಿದ್ದಾವೆ. ಸೇರ್ಪಡೆ ಅಂತ ಹೇಳಿದ್ರೆ ಇನ್ಕ್ಲೂಷನ್ ಎರರ್ಸ್, ಎಕ್ಸ್ಕ್ಲೂಷನ್ ಎರರ್ಸ್ ಅಷ್ಟೇ ಅಲ್ಲ, ಇನ್ಕ್ಲೂಷನ್ ಎರರ್ಸ್ಗಳನ್ನು ಕೂಡ ಇದು ಒಳಗೊಂಡಿದೆ. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಜಾಬ್ ಕಾರ್ಡ್ಸ್ಗಳು ಕೇವಲ ನರೇಗಾದ ಕೆಳಗಡೆ ಜಾಬ್ ಕಾರ್ಡ್ಸ್ಗಳು ಕೇವಲ ರೂರಲ್ ವರ್ಕರ್ಸ್ಗಳಿಗೆ ಮಾತ್ರ ಅವೈಲಬಿಲಿಟಿ ಇತ್ತು. ಆದರೆ ಜನ್ಧನ್ ಯೋಜನೆಯ ಕೆಳಗಡೆ ಅಕೌಂಟ್ಗಳನ್ನು ಯಾರು ಬೇಕಾದರೂ ಓಪನ್ ಮಾಡ್ಬೋದಾಗಿತ್ತು.
ಅದಾದ ನಂತರ ನ್ಯಾಷನಲ್ ಎಲೆಕ್ಷನ್ ಸ್ಟಡೀಸ್ 2019 ಇದರ ಕೆಳಗಡೆ ಡೇಟಾ ಏನನ್ನು ನೋಟಿಫೈ ಮಾಡುತ್ತೆ ಅಂತ ಹೇಳಿದ್ರೆ ಜನ್ಧನ್ ಯೋಜನೆ ಅಡಿಗಡೆ ಬೆನಿಫಿಷಿಯರ್ಸ್ಗಳು ಎಮ್ನರೇಗಾ ಬೆನಿಫಿಷರಿಗಳಿಗಿಂತ ಬೆಟರ್ ಆಫ್ ಅಂದರೆ ಶ್ರೀಮಂತರಾಗಿದ್ದಾರೆ ಅಂತ ಹೇಳಿ ಈ ಒಂದು ನ್ಯಾಷನಲ್ ಎಲೆಕ್ಷನ್ ಸ್ಟಡೀಸ್ 2019 ಸ್ಟಡೀಸ್ ತೋರಿಸುತ್ತೆ. ಆದ ಕಾರಣದಿಂದಾಗಿ ಎಕ್ಸ್ಕ್ಲೂಷನ್ ಎರರ್ಸ್ ಅಷ್ಟೇ ಅಲ್ಲ, ಇನ್ಕ್ಲೂಷನ್ ಎರರ್ಸ್ಗಳು ಕೂಡ ಜನ್ಧನ್ ಯೋಜನೆಯಲ್ಲಿ ಕಾಣಸಿಗುತ್ತೆ ಅಂತ ಹೇಳಿ ಆಥರ್ ಅವರು ಮೆನ್ಷನ್ ಮಾಡಿದ್ದಾರೆ. ಮುಂದುವರೆದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ರಿಲೇಬಿಲಿಟಿ ಬಗ್ಗೆ ಮಾತನಾಡ್ತಾರೆ. ಎಮ್ನರೇಗಾ ಮತ್ತು JDY ಪೇಮೆಂಟ್ಸ್ಗಳ ರಿಲೇಬಿಲಿಟಿ ಅಂದರೆ ವಿಶ್ವಾಸಾರ್ಹತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ಹೇಳ್ತಾರೆ ಎಮ್ನರೇಗಾ ಅತಿ ಹೆಚ್ಚು ವಿಶ್ವಾಸವನ್ನು ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಟ್ರಾನ್ಸ್ಪರೆಂಟ್ ಸ್ಕೀಮ್ ಆಗಿದೆ ಮತ್ತು ಇಲ್ಲಿ ಹಣವನ್ನು ಕೈಗೆ ನೀಡೋದ್ರಿಂದ ಅಂದರೆ ಜಾಬ್ ಕಾರ್ಡ್ಸ್ಗಳು ಹೊಂದಿರುವಂಥ ಜನಗಳಿಗೆ ಹಣವನ್ನು ಕೈಗೆ ಸಂದಾಯ ಮಾಡೋದ್ರಿಂದ ಇದರಲ್ಲಿ ರಿಲೇಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗಳ ವಿಷಯವಾಗಿಯೂ ಕೂಡ ಆಧಾರ್ ಇಶ್ಯೂ ಆದಂಥ ಸಂದರ್ಭದಲ್ಲಿ ಎಮ್ನರೇಗಾ ಆಗಿರ್ಬೋದು ಅಥವಾ JDY ಪೇಮೆಂಟ್ಸ್ಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಪೇಮೆಂಟ್ಗಳು ಡಿಲೇ ಆಗ್ತವೆ. ಆದ ಕಾರಣದಿಂದಾಗಿ ಕಂಪೇರಿಟಿವ್ ಸ್ಟಡಿ ನಡೆಸಿದಂಥ ಸಂದರ್ಭದಲ್ಲಿ ಎಮ್ನರೇಗಾಗೆ JDY ಪೇಮೆಂಟ್ಸ್ಗಳ ಕಂಪೇರಿಟಿವ್ ಸ್ಟಡಿ ನಡೆಸಿದಂಥ ಸಂದರ್ಭದಲ್ಲಿ JDY ಪೇಮೆಂಟ್ಸ್ಗಳು ಕಡಿಮೆ ವಿಶ್ವಾಸವನ್ನು ಹೊಂದಿದ್ದಾವೆ ಅಂತ ಹೇಳಿ ಆಥರ್ ಅವರು ಅಭಿಪ್ರಾಯ ಪಡ್ತಾರೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ಗೆ ಕನ್ಕ್ಲೂಷನ್ ಕೊಡ್ತಾ ಆಥರ್ ಅವರು ಮೆನ್ಷನ್ ಮಾಡ್ತಾರೆ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಕೈಗೆ ಹಣವನ್ನು ಸಂದಾಯ ಮಾಡುವಂಥದ್ದು ಜಾಮ್ ಟ್ರಿನಿಟಿ ಇರುವಂಥ ಸಂದರ್ಭದಲ್ಲಿ ವಿರೋಧಾಭಾಸದಂತೆ ಕಾಣ್ಬೋದು ಅಥವಾ ಓಲ್ಡ್ ಮೆಕ್ಯಾನಿಸಮ್ ಥರ ಕಾಣ್ಬೋದು. ಆದರೆ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತಷ್ಟು ಒತ್ತಡಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಈ ಒಂದು ಆಯ್ಕೆ ಮುಂದಿನ ದಿನಗಳಲ್ಲಿ ಮುಖ್ಯವಾಗ್ಬೋದು ಅಂತ ಹೇಳಿ ತಮ್ಮ ಒಪಿನಿಯನ್ನ ತಿಳಿಸ್ತಾರೆ. ಇದರ ಜೊತೆಗೆ ಕ್ಯಾಶ್ ಇನ್ ಹ್ಯಾಂಡ್ ಮಾಡೆಲ್ಗಳು ಮೆಥಡ್ಗಳು ಕೂಡ ಸಕ್ಸಸ್ ಕಂಡಿದ್ದಾವೆ. ಎಲ್ಲಿ ಅಂತ ಹೇಳಿದರೆ ಒಡಿಶಾದಲ್ಲಿ ಪೆನ್ಷನ್ ಪೇಮೆಂಟ್ಗಳ ವಿಚಾರವಾಗಿ ಮತ್ತು ಬೇರೆ ಸ್ಟೇಟ್ಗಳಲ್ಲಿ ಎಮ್ನರೇಗಾ ವೇಜ್ ಪೇಮೆಂಟ್ಸ್ಗಳ ವಿಚಾರವಾಗಿ ಸಕ್ಸಸ್ಸನ್ನು ಕಂಡಿದೆ. ಆದ್ದರಿಂದಾಗಿ ಕ್ಯಾಶ್ ಇನ್ ಹ್ಯಾಂಡ್ ಈ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ಏನಾದರೂ ಮತ್ತಷ್ಟು ಒತ್ತಡಕ್ಕೆ ಅಂದರೆ ಅತಿ ಹೆಚ್ಚು ಪ್ರೆಷರ್ಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಬ್ಯಾಂಕಿಂಗ್ ಆಪ್ಷನ್ ಆಗ್ಬೋದು ಅಂತ ಹೇಳಿ ಆಥರ್ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಜಾಮ್ ಟ್ರಿನಿಟಿ ಅನ್ನುವಂಥದ್ದು ಡೌನ್ ಟು ಅರ್ತ್ ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಬೇಕು ಮತ್ತು ಅತಿ ಹೆಚ್ಚು ರಿಯಾಲಿಟಿ ಚೆಕ್ಗೆ ಒಳಪಡಬೇಕು ಅಂತ ಹೇಳಿ ಆಥರ್ ಅವರು ಒಪಿನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿಯಾಗಿದೆ. ನಾವಿಲ್ಲಿ ನೆನ್ಪಿಟ್ಕೊಂಡಿರಬೇಕಾದಂಥದ್ದು ಜನ್ಧನ್ ಯೋಜನೆ ಮತ್ತು ನರೇಗಾ ಸ್ಕೀಮ್ಗಳ ವಿಷಯವಾಗಿ ಇವುಗಳಲ್ಲಿ ಯಾವ ರೀತಿ ಕ್ಯಾಶ್ ಟ್ರಾನ್ಸ್ಫರ್ ಆಗುತ್ತೆ, ಜಾಮ್ ಟ್ರಿನಿಟಿಯನ್ನು ಎಷ್ಟರ ಮಟ್ಟಿಗೆ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಪ್ರಾಕ್ಟಿಕಾಲಿಟಿ ಮತ್ತು ರಿಲಯಬಿಲಿಟಿ ವಿಚಾರವಾಗಿ ನರೇಗಾ ಮತ್ತು JDY ಪೇಮೆಂಟ್ಸ್ಗಳು ಎಷ್ಟರ ಮಟ್ಟಿಗೆ ವಿಶ್ವಾಸವನ್ನು ನಮ್ಮ ಸಮಾಜದಲ್ಲಿ ಹೊಂದಿದೆ ಇವುಗಳ ಬಗ್ಗೆ ನಾವು ನೋಟ್ಸ್ನ ಮಾಡ್ಕೊಂಡಿರಬೇಕಾಗುತ್ತೆ. ಈ ಪಾಯಿಂಟ್ಸ್ಗಳು ನಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಜನ್ಧನ್ ಯೋಜನೆಯ ನೆಗೆಟಿವ್ ಆಸ್ಪೆಕ್ಟ್ಸ್ಗಳನ್ನ ಅಂದರೆ ಇನ್ಕ್ಲೂಷನ್ ಎರರ್ಸ್ ಆಗಿರ್ಬೋದು, ಎಕ್ಸ್ಕ್ಲೂಷನ್ ಎರರ್ಸ್ ಆಗಿರ್ಬೋದು, ಈ ಎರರ್ಸ್ಗಳ ವಿಚಾರವಾಗಿ ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಇದು ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಇವತ್ತಿನ ಪ್ಲೀಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಮೂವಾಗಿದ್ದಾದರೆ ಈ ಒಂದು ಮೊದಲನೇ ಪ್ರಶ್ನೆಯನ್ನು ಸೋರೈ ಮತ್ತು ಕೋರ್ ಪೇಂಟಿಂಗ್ಸ್ಗಳ ವಿಚಾರವಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಇತ್ತೀಚೆಗೆ GA ಟ್ಯಾಗ್ನ ನೀಡಲಾಗಿತ್ತು. ಇದರ ವಿಚಾರವಾಗಿ 2 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಿ ನೀವು ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಂತರದಲ್ಲಿ ಎರಡನೇ ಪ್ರಶ್ನೆಯನ್ನು ಇಸ್ರೇಲಿ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ನ ವಿಚಾರವಾಗಿ ಮತ್ತು ಪ್ಯಾಲೆಸ್ತೈನ್ ಯಾವ ಯಾವ ಸಿಗಳ ಜೊತೆ ತನ್ನ ಬಾರ್ಡರ್ನ ಶೇರ್ ಮಾಡುತ್ತೆ, ಯಾವ ಕಂಟ್ರಿಗಳ ಜೊತೆ ತನ್ನ ಬಾರ್ಡರ್ನ ಶೇರ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಜಿಯೋಗ್ರಫಿ ಮ್ಯಾಪಿಂಗ್ ಕ್ವಶನ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಈ ಒಂದು ಮ್ಯಾಪಿಂಗ್ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.